ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿಯರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ, ಶ್ರಮ ಏವ ಜಯತೆ. ಸ್ಥಳದ ತಾಯಿಗೂ ಗೌರವಾನ್ವಿತರಿಗೂ ಹಾಗೂ ಪೂಜ್ಯನೀಯರಿಗೂ ನೆರೆದಂತ ಸರ್ವರಿಗೂ ಮೊದಲಾಗಿ ನಮಸ್ಕರಿಸುತ್ತಾ, A+ ಶ್ರೇಯಾಂಕದೊಂದಿಗೆ ರಾರಾಜಿಸುತ್ತಿರುವ ಗೌರವಾನ್ವಿತ ವಿದ್ಯಾಸಂಸ್ಥೆ ಮಿಲಾಗ್ರೆಸ್ ಕಾಲೇಜು ಕಲ್ಯಾಣಪುರ ಇದರ ಒಂದು ಭಾಗವಾದ ರಾಷ್ಟ್ರೀಯ ಸೇವಾ ಯೋಜನೆಯ ಅಡಿಯಲ್ಲಿ ವಿಶೇಷ ವಾರ್ಷಿಕ ಶಿಬಿರ ಸೇವಾ ಸೌರಭ 2025ಕ್ಕೆ ಸ್ವಾಗತ ಸುಸ್ವಾಗತ. ಸೇವಾ ಸೌರಭ 2025ರ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಶ್ರೇಷ್ಠ ಕಾರ್ಯಕಲಾಪಗಳಿಗೆ ಅದ್ಭುತ ಮುನ್ನುಡಿ ಚಿತ್ರಿಸುವುದು ಬಹುಮುಖ್ಯ ಕೆಲಸ. ಭಾವಬಂಧದ ಬಣ್ಣಗಳಲ್ಲಿ ಬದುಕಿ ಬಾಳಬೇಕಿದ್ದ ಮನಸ್ಸುಗಳು ಒಗ್ಗೂಡಿ NSS ಎಂಬ ಬಂಧದಲ್ಲಿ ಒಂದಾಗಿ ಸೇವಾ ಸೌರಭವನ್ನು ಚಿತ್ರಿಸಿದ್ದಾರೆ. ಈ 7 ದಿನಗಳು ನಡೆಯುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮಧುರ ಗಳಿಗೆ ಇದು. ಸೇವಾ ಸೌರಭ 2025ರ ಉದ್ಘಾಟನಾ ಕಾರ್ಯಕ್ರಮವನ್ನು ಮಧುರ ಗಾನ ರಸಧಾರೆಯೊಂದಿಗೆ ಪ್ರಾರಂಭಿಸಲು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ನಲ್ಮೆಯ ಶಿಬಿರಾರ್ಥಿಗಳು. ಇದೀಗ ಮಧುರ ಪ್ರಾರ್ಥನೆ ಸಾಕ್ಷಿಯಾಗಲಿದೆ ಈ ಕ್ಷಣ. ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ.
ನನ್ನ ಷಡಕ್ಷರಿ ಪೊನ್ನ ಪಂಪದ ಕುಮಿಕಟಿ ಜನ್ನ ಕುಮಾರವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೇ ಡಂಕಣ ಜಗನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳಲ್ಲಿ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಸುಮಧುರ ಗಾನ ರಸದಾರಿಗಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನೆರೆದಿರುವ ನಮ್ಮೆಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರನ್ನು, ಊರ ಪರವೂರ ಮಹನೀಯರನ್ನು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ನೃತ್ಯ ಸಿಂಚನದ ಮೂಲಕ ತಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನಮ್ಮ ಸ್ವಯಂ ಸೇವಕರು ಇದೀಗ ನಿಮ್ಮ ಮುಂದೆ. ಗಜಮುಖನ ನಿನ್ನ ಪಾದವ ನೆನವೇ ತರಗಡದು ತರಗಡದೆ ಗಜಮುಖ ನಾ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೋಷಿಕ ವಾಗನ ಮೋದಕ ಹಸ್ತ ಪವಿತ್ರ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವ
ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಓ ದೇವ ದೇವ ಓ ದೇವ ದೇವ
ಎಷ್ಟು ಸೆಕೆಂಡ್ ಬೇಕಾಗಿದೆ? ಎಷ್ಟು ಸೆಕೆಂಡ್? ಒಂದು 3 ಸೆಕೆಂಡ್ಸಿಗೆ ಅದು ವೀಡಿಯೋ ಉಂಟಲ್ಲ, ವೀಡಿಯೋ ಮೇಲೆ ಬ್ಲ್ಯಾಕ್ ಸ್ಕ್ರೀನ್ ಒಂದು ಓಡಲೇ ಆಗುವ ಕ್ಯಾಮರಾ ಹೇಳುವ ಎಡಿಟ್ ಮಾಡುವಾಗ 3 ಸೆಕೆಂಡ್ಸ್ ಓಡಲೇ ಉಂಟಲ್ಲ ಫಸ್ಟಿಗೆ, ಆ 3 ಸೆಕೆಂಡ್ಸ್ ಓಡಲೇ ಆಗ್ತದೆ. ಸುಂದರ ಸಾಂಪ್ರದಾಯಿಕ ನೃತ್ಯದ ಮೂಲಕ ಎಲ್ಲರನ್ನೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನಮ್ಮ ಕಲಾವಿದರ ತಂಡಕ್ಕೊಂದು ಗಟ್ಟಿ ಚಪ್ಪಾಳೆಯ ಅಭಿನಂದನೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆ ಮೇಲೆ ಸಿದ್ಧವಾಗಿರುವ ಆಸನಗಳನ್ನು ಅಲಂಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸಿನೆಡೆಗೆ ಮುನ್ನಡೆಸಬೇಕು ಎನ್ನುವ ಆಶಯದೊಂದಿಗೆ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರನ್ನು ಒಂದು ಗಟ್ಟಿ ಚಪ್ಪಾಳೆಯ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ NSS ಯೋಜನಾಧಿಕಾರಿಗಳು ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ವೇದಿಕೆ ಮೇಲೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ದೇವೋಭವ ಎಂಬ ಮಾತಿನಂತೆ ಆಸನಗಳನ್ನು ಅಲಂಕರಿಸಿ ವೇದಿಕೆಯ ಹಾಗೂ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ಎಲ್ಲ ನಮ್ಮ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ಬಂದಿರುವಂತಹ ಎಲ್ಲ ನಮ್ಮ ಅತಿಥಿಗಳನ್ನು, ನೆರೆದಿರುವಂತಹ ಸರ್ವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು 2024-25ನೇ ಸಾಲಿನ ನಾಯಕಿ NSS ನಾಯಕಿಯಾದ ರಕ್ಷಾ ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ವರ್ಷದ NSS ಶಿಬಿರಕ್ಕೆ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ. ಈ ಶಿಬಿರವು ಕೇವಲ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಷ್ಟೇ ಅಲ್ಲದೆ ಇದು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಪ್ರಕ್ರಿಯೆಯಾಗಿದೆ. NSS ಮೂಲಕ ನಾವು ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸಲು ಹಲವಾರು ಅವಕಾಶಗಳನ್ನು ಪಡೆಯುತ್ತೇವೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಭಾಗವಾಗಿರುವ ತಮ್ಮೆಲ್ಲರಿಗೂ ಸ್ವಾಗತಿಸಲು ಹರ್ಷಿಸುತ್ತೇನೆ. ಈ ಸಮಾರಂಭದ ಉದ್ಘಾಟನೆಯನ್ನು ನಡೆಸಿಕೊಡುತ್ತಿರುವ ಕಾರ್ಯಕ್ರಮದ ಅಧ್ಯಕ್ಷರು, ಅತಿ ವಂದನೀಯ ಶ್ರೇಷ್ಠ ಗುರುಗಳು ಫರ್ಡಿನಾಂಡ್ ಗೋನ್ಸಾಲಿಸ್, ಸಂಚಾಲಕರು ಮಿಲಾಗ್ರಿಸ್ ಕಾಲೇಜು ಕಲ್ಯಾಣಪುರ ಇವರಿಗೆ ಗೌರವಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಹಾಜರಿರುವ ನಮ್ಮೆಲ್ಲರ ಗುರುಗಳು, ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ವಿನ್ಸೆಂಟ್ ಆಳ್ವ ಇವರಿಗೂ ಸಹ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ಶ್ರೀಕಾಂತ್ ಸಾವಂತ್, ಶಿಕ್ಷಕರು, ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ಕುದ್ರು ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಗಮಿಸಿರುವ ಶ್ರೀ ಅಭಿಜಿತ್ ಪಾಂಡೇಶ್ವರ, ಪ್ರಧಾನ ಅರ್ಚಕರು, ಶ್ರೀ ಕ್ಷೇತ್ರ ಕುಳಿಬೈಲು ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ H. ಇಬ್ರಾಹಿಂ ಸಾಹೇಬ್ ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ NSS ಯೋಜನಾಧಿಕಾರಿಗಳಾದ ಶ್ರೀಯುತ ಗಣೇಶ್ ನಾಯ್ಕ್ ಹಾಗೂ ಶ್ರೀಮತಿ ಶುಭಲತಾ ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜಯರಾಮ್ ಸರ್ಸ್ ಅವರು ಇದ್ದಾರೆ, ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸಹ ಪ್ರೀತಿಯಿಂದ ಸ್ವಾಗತಿಸಿದ ರಕ್ಷಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಈ ಒಂದು ಸೇವಾ ಸೌರಭದ ಕಾರ್ಯಕಲಾಪಗಳಿಗೆ ಬಹಳವಾದ ಸಹಕಾರವನ್ನು ನೀಡುತ್ತಾ ಬಂದವರು ಹಲವಾರು ಅತಿಥಿಗಳು. ಅದೇ ರೀತಿ ಎಲ್ಲರ ಸಹಕಾರದಿಂದ ಶ್ರಮದಿಂದ ಇಂದು ಈ ಒಂದು ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ NSSನ ಈ ಒಂದು NSS ಅನ್ನು ಸೂಚಿಸುವ ಚಕ್ರವನ್ನು ಒಂದು ಬಿಂಬ ರೂಪದಲ್ಲಿ ನಾವು ಮಾಡಿ ಇಟ್ಟಿದ್ದೇವೆ. ಅದನ್ನು ಅನಾವರಣಗೊಳಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಎಲ್ಲ ಅತಿಥಿಗಳಲ್ಲಿ ನಾನು ಕೋರಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಅದನ್ನು ಅನಾವರಣಗೊಳಿಸುವ ಮೂಲಕ ಅದನ್ನು ಉದ್ಘಾಟಿಸಬೇಕಾಗಿ ದಯವಿಟ್ಟು ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ಈ ಕಾರ್ಯಕ್ರಮದ ಗಣ್ಯರ ನುಡಿಗಳನ್ನು ಆಲಿಸುವಂತಹ ಹೊತ್ತು. ನಮ್ಮ ಈ ಒಂದು ಸೇವಾ ಸೌರಭದ ಎಲ್ಲ ಕಾರ್ಯಗಳಿಗೆ ಬಹಳವಾದ ಸಹಕಾರವನ್ನು ನೀಡುತ್ತಾ ಬಂದವರು ನಮ್ಮ ಕಾಲೇಜಿನ ಮಿತ್ರರೂ ಆದ, ಬಹುಶಃ ನಮ್ಮ ಬಾಳ್ಕುದ್ರು ಹಾಗೂ ನಮ್ಮ ಮಿಲಾಗ್ರೆಸ್ ಕಾಲೇಜಿನ ನಡುವೆ ಒಂದು ಅತ್ಯುತ್ತಮವಾದ ಬೆಸುಗೆ ಇವತ್ತು ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಶ್ರೀಕಾಂತ್ ಸಾವಂತ್ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇದೀಗ ನಿಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ ಸರ್. ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಸೇವಾ ಸೌಲಭ್ಯ ಇದರ ಆಶ್ರಯದಲ್ಲಿ ನಮ್ಮ ಬಾಳ್ಕುದುರಿನ ಈ ಸುಂದರವಾಗಿರ್ತಕ್ಕಂತಹ ಈ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ನಿಜವಾಗಿ ನೀವು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀರಿ. ಅದೇನು ಇವತ್ತು ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನಾ ಸಮಾರಂಭದ ಮುಖ್ಯ ಅಭ್ಯಾಗತರಾಗಿರ್ತಕ್ಕಂತಹ ವಂದನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲಿಸ್ ಅವರೇ ಹಾಗೂ ಮಿಲಾಗ್ರಿಸ್ ಕಾಲೇಜ್, ಬಹುಶಃ ಮಿಲಾಗ್ರಿಸ್ ಕಾಲೇಜ್ ಒಂದು ದೊಡ್ಡ ಇತಿಹಾಸ ಇದೆ. ಇದಕ್ಕೆ ಈ ಪರಿಸರದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಅಂದು ಮಿಲಾಗ್ರಿಸ್ ಕಾಲೇಜ್ಗೆ ನೀವು ಎಣಿಸ್ಲಿಕ್ಕಿಲ್ಲ. ಬಹುಶಃ ಈ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಅಥವಾ ಬ್ರಿಡ್ಜ್ ಯಾವುದೂ ಇರಲಿಲ್ಲ. ಈ ಸಂದರ್ಭದಲ್ಲಿ ದೋಣಿಯ ಮೂಲಕ ಕಲ್ಯಾಣಪುರಕ್ಕೆ ಹೋಗಿ ಮಿಲಾಗ್ರಿಸ್ ಕಾಲೇಜಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ಅಂದು ನನ್ನ ಹಿರಿಯರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ನನ್ನ ಹಿರಿಯ ಸಹೋದರ ಕೂಡ ಮಿಲಾಗ್ರಿಸ್ ಕಾಲೇಜಿನ ಪದವಿಯನ್ನು ಪಡೆದವರು, ಉನ್ನತ ಹುದ್ದೆಯಲ್ಲಿದ್ದಾರೆ. ಹಾಗೆ ಬಹಳಷ್ಟು ಜನ ನಮ್ಮ ಆ ಭಾಗದಲ್ಲೂ ಕೂಡ, ಚೇರ್ಕಾಡಿ ಆ ಭಾಗದಲ್ಲೂ ಕೂಡ ಬಹಳಷ್ಟು ಜನ ಹಳೆ ವಿದ್ಯಾರ್ಥಿಗಳು ಅಲ್ಲಿ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಆ ಕಾಲೇಜಿನ ಒಬ್ಬ ಪ್ರಾಂಶುಪಾಲರಾಗಿ ಆ ಕಾಲೇಜನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇರತಕ್ಕಂತಹ ಡಾಕ್ಟರ್ ಆಳ್ವ ಅವರೇ ಮತ್ತು ನನ್ನ ನೆಚ್ಚಿನ ಆತ್ಮೀಯರು ಮಿತ್ರರು ಆಗಿರ್ತಕ್ಕಂತಹ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ಅವರೇ ಮತ್ತು ನಮ್ಮ ಏನು ನಾವು ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಭೇಟಿಯಾಗ್ತೇವೆ ಮತ್ತು ಆ್ಯಂಕರಿಂಗ್ ಮಾಡ್ತೇವೆ, ಅಭಿಜಿತ್ ಪಾಂಡೇಶ್ವರ ಅವರು, ಕಳಿಬೈಲ್ ಕ್ಷೇತ್ರದ ಅರ್ಚಕರು, ಹಾಗೆ NSS ಸೇವಾ ಶಿಬಿರದ ನಮ್ಮ ಅಧಿಕಾರಿಗಳು, ಇವರೆಲ್ಲರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಮತ್ತು ಮುಖ್ಯವಾಗಿ ಈ ಶಿಬಿರದ ಏನು ಶಿಬಿರಾರ್ಥಿಗಳಿದ್ದೀರಿ ನಿಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಇವತ್ತು ಈ ಕಾರ್ಯಕ್ರಮ ಈ ಭಾಗದಲ್ಲಿ ನೀವು ಆಯೋಜನೆ ಮಾಡಿದ್ದೀರಿ. ಈ ಕಾರ್ಯಕ್ರಮ
ಒಂದು ವಾರದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿಕೊಂಡು ಈ ಭಾಗ ಅಂದ್ರೆ ಇದು ಸೀತಾ ಮತ್ತು ಸುವರ್ಣ ನದಿ ಸಂಗಮ ಆಗ್ತಕ್ಕಂತಹ ಪ್ರದೇಶ. ಇದು ಬಾಳು ಕುದುರು ಅಂದ್ರೆ ಬಹಳ ಕುದುರು ಅಂದ್ರೆ ಈ ಭಾಗದಲ್ಲಿ ಬಹಳಷ್ಟು ಕುದುರುಗಳಿದ್ದಾವೆ, ಆದ್ರಿಂದ ಇದಕ್ಕೆ ಬಾಳು ಕುದುರು ಎನ್ನುವಂತಹ ಹೆಸರು ಬಂದಿದೆ. ಇದೊಂದು ಆ ಭಾಗದಲ್ಲಿ ಕಾಣುವಂತಹದ್ದು, ಅದನ್ನ ಡೆಲ್ಟಾ ಬೀಚ್ ಅಂತ ಕರೀತಾರೆ. ಮತ್ತು ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ಲಿಕ್ಕೆ ಬಾರ್ಜ್ ವ್ಯವಸ್ಥೆ ಇದೆ. ಇದೊಂದು ಬಹಳ ಸುಂದರವಾದಂತಹ ಪ್ರದೇಶ, ರಮಣೀಯವಾಗಿರ್ತಕ್ಕಂಥ ಪ್ರದೇಶ. ಆದರೆ ಎಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಸ್ಥಳ ಇರ್ತದೆ, ಅಲ್ಲಿ ಅಪಾಯ ಕೂಡ ಅಷ್ಟೇ ಇರ್ತದೆ. ಆದ್ರಿಂದ ನೀವು ಯಾರು ವಿದ್ಯಾರ್ಥಿಗಳಿದ್ದೀರಿ ಇದ್ರ ಬಗ್ಗೆ ಕೂಡ ನೀವು ಗಮನವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಶಿಬಿರವನ್ನ ನೀವು ಏನು ಶಿಬಿರದಲ್ಲಿ ನೀವು 7 ದಿವಸ ಪಾಲ್ಗೊಳ್ತೀರಿ, ನಾವು ಕಾಲೇಜ್ ದಿನಗಳಲ್ಲಿ ಈ ಶಿಬಿರಗಳಲ್ಲಿ ಭಾಗವಹಿಸಿಕೊಂಡು ಇವತ್ತು ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಬಹುಶಃ ಈ ವೇದಿಕೆಯಲ್ಲಿ ಬಂದು ನಾವು ಮಾತಾಡಬೇಕಾದ್ರೆ ಅಥವಾ ಇಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಬೇಕಾದ್ರೆ ಒಂದು ನಾಯಕತ್ವದ ಗುಣವನ್ನ ನಾವು ನಮ್ಮಲ್ಲಿ ಪಡಿಬೇಕಾದ್ರೆ ಇಂತಹ ಶಿಬಿರಗಳಲ್ಲಿ ನಾವು ಭಾಗವಹಿಸಬೇಕು. ಆಗ ಮಾತ್ರ ನಾವು ನಮ್ಮ ಮುಂದಿನ ಜೀವನದಲ್ಲಿ ಒಂದು ಯಶಸ್ವಿ ನಾಯಕತ್ವ ಗುಣದ ಮೂಲಕ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿರ್ಬೋದು ಅಥವಾ ನಿಮ್ಮ ಏನು ಉಪನ್ಯಾಸಕರಿರ್ಬೋದು, ಇವರೆಲ್ಲ ಬಹಳ ಶ್ರಮಪಟ್ಟು ಈ ಒಂದು ಶಿಬಿರದ ಆಯೋಜನೆಯಲ್ಲಿ ಮಾಡಿದ್ದಾರೆ. ಅವರೆಲ್ಲರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ, ಬಹುಶಃ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳುಕುದ್ರು ಒಂದು ದೊಡ್ಡ ಇತಿಹಾಸ ಇದೆ. ಇದಕ್ಕೆ 100 ವರ್ಷಗಳ ಇತಿಹಾಸ. ಈಗಾಗಲೇ ಶತಮಾನೋತ್ಸವವನ್ನು ಆಚರಣೆ ಮಾಡಿ ನಮ್ಮ ಶಾಲೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ನವೀಕರಣ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ಶಾಲೆ ಮತ್ತು ಮೆಲಾಗ್ರಿಸ್ ಕಾಲೇಜ್ ಒಂದು ಬಾಂಧವ್ಯ ಇದೆ. ಇಲ್ಲಿ ಬಹಳ ಹಿಂದೆ ನೀವು ಶಿಬಿರವನ್ನು ಮಾಡಿದ್ದೀರಿ, ಆಗಲೂ ಕೂಡ ನಮ್ಮ ಸಹಕಾರವನ್ನ ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಬಾಳ್ಕುದ್ರು ಗ್ರಾಮವನ್ನ ಮೆಲಾಗ್ರಿಸ್ ಕಾಲೇಜಿನಿಂದ ದತ್ತು ತೆಗೆದುಕೊಳ್ಳುವಂತಹದ್ದು ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಐರೋಡಿ ಗ್ರಾಮ ಪಂಚಾಯತ್ನ ಸದಸ್ಯ ಆಗಿರ್ತಕ್ಕಂಥ ಅನ್ಸೂಯ ಅವರು ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ವಿನಂತಿಸಿಕೊಳ್ತೇನೆ. ಬಹುಶಃ ಐರೋಡಿ ಗ್ರಾಮ ಪಂಚಾಯತ್ ಮತ್ತು ಮೆಲಾಗ್ರಿಸ್ ಕಾಲೇಜು ಮತ್ತು ನಮ್ಮ ಶಾಲೆ ಈ ಒಂದು ದತ್ತು ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಈ ಶಿಬಿರದ ಸದುಪಯೋಗವನ್ನ ನೀವೆಲ್ಲ ಪಡೆದುಕೊಳ್ಳಿ ಅಂತ ಹೇಳ್ತಾ, ಬಹುಶಃ ನಿಮಗೆ ಉಳಿದುಕೊಳ್ಳಿಕ್ಕೆ ನಮ್ಮ ಶಾಲೆಯ ಅಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ನಾಳೆ ನಮ್ಮ ಶಾಲೆಯಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು. ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸ್ತಕ್ಕಂತಹ ಒಂದು ಸಂಘರ್ಷ ಪೂರ್ಣವಾಗಿರ್ತಕ್ಕಂತಹ ಇದರಲ್ಲಿ ನಾವಿದ್ದೇವೆ. ಬಹುಶಃ ನಮ್ಮ ಮಕ್ಕಳು ಇವತ್ತು ಬಹಳಷ್ಟು ಇಂಗ್ಲಿಷ್ ವ್ಯಾಮೋಹದಿಂದ ವಿಮುಖರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ನಮ್ಮಂತಹ ಈ ಪರಿಸರದಲ್ಲಿ 100ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಇನ್ನಷ್ಟು ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಆಕರ್ಷಿಸಬೇಕು. ಮುಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲಿಷ್ ಅವರಿಗೆ ಕೊರತೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಬಹುಶಃ ನಾಳೆಯ ದಿವಸ ನಮ್ಮ ಶಾಲೆಯಲ್ಲಿ ಒಂದು 500 ವಿದ್ಯಾರ್ಥಿಗಳು ಬ್ರಹ್ಮಾವರದ ತಾಲೂಕಿನಾದ್ಯಂತ ಸುಮಾರು 88 ಶಾಲೆಗಳಿಂದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಆಗಮಿಸ್ತಾರೆ. ಒಂದು ದಿವಸ ಇಡೀ ಇಂಗ್ಲಿಷ್ ಫೆಸ್ಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದಿಂದ ವೀಕ್ಷಕರು ಕೂಡ ಆಗಮಿಸ್ತಾ ಇದ್ದಾರೆ. ಇದೊಂದು ಬಹುಶಃ ಐತಿಹಾಸಿಕ ಕಾರ್ಯಕ್ರಮ. ಇದರ ಉದ್ಘಾಟನೆಗೆ ನಮ್ಮ ಮಹಾಯ ಯೂನಿವರ್ಸಿಟಿಯ ಡೈರೆಕ್ಟರ್ ಅವರು ಆಗಮಿಸ್ತಾರೆ. ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಈ ಒಂದು ಯೋಜನೆಯ ಘಟಕಕ್ಕೆ ಮತ್ತು ಮೆಲಾಗ್ರಿಸ್ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ಇರ್ಬೋದು ಅಥವಾ ಅಧ್ಯಾಪಕರಿಂದ ಮತ್ತು ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಕಾಲೇಜಿನೊಂದಿಗಿರುವ ಈ ಒಂದು ಬಂಧ ಇದೇ ರೀತಿ ಸಹ ಮುಂದುವರಿಯಲಿ.
ಎಂದು ಆಶಿಸುತ್ತಾ, ಬಹುಶಃ ನಾವು ಯಾವ ಕೆಲಸವನ್ನು ಕಾರ್ಯವನ್ನು ಶಾಲೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಏನೇ ಒಂದು ತೊಂದರೆಗಳಾದಲ್ಲಿ ಬಹುಶಃ ನಾವು ಮೊದಲು ಹೇಳುವಂಥದ್ದು ಶ್ರೀಕಾಂತ್ ಸರ್. ಆ ಕ್ಷಣ ನಮಗೆ ಬಂದು ಸಹಾಯಕ್ಕೆ ನಿಲ್ತಾರೆ. ತಮ್ಮ ಅದ್ಭುತ ನುಡಿಗಳಿಗಾಗಿ ಮಗದೊಮ್ಮೆ ನಿಮಗೆ ಕೃತಜ್ಞಾಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಐರೋಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಅನುಸೂಯ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು NSSನ ಹಿರಿಯ ನಾಯಕರಾದ ಪ್ರಮೋದ್ ಪೂಜಾರಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯೋಚನೆಗಳಿಂದ ಹೊಸ ಯೋಜನೆಗಳು, ಯೋಜನೆಗಳಿಂದ ಫಲಿತಾಂಶ, ಯೋಜನೆಗಳನ್ನು ರೂಪಿಸಿ ಹಲವಾರು ವಿಷಯಗಳನ್ನು ಕಲಿಯಲಿ ಎಂದು ರೂಪಿತವಾಗಿರುವುದೇ ಈ ಸೇವಾ ಸೌರಭ. ಇದೇ ರೀತಿ ಹೊಸದೊಂದು ಯೋಜನೆಯೊಂದಿಗೆ ಈ ಬಾರಿಯ ನಮ್ಮ ಕಾರ್ಯಕ್ರಮ ಸಿದ್ಧವಾಗಿ ನಿಂತಿದೆ. ಕಾಲೇಜ್ ಸಹ ಇದರೊಂದಿಗೆ ಸಿದ್ಧವಾಗಿ ನಿಂತಿದೆ. ಈ ಹೊಸದೊಂದು ಯೋಜನೆಯ ಬೆಂಬಲಿಗರಾಗಿ ನಿಂತು ನಮ್ಮನ್ನು NSSನ ಸರ್ವ ಕಾರ್ಯಕ್ರಮವನ್ನು ಬೆಂಬಲಿಸುತ್ತಿರುವವರು, ವಿಶೇಷವಾಗಿ ಈ ಒಂದು ಯೋಜನೆಗೆ ಬೆಂಬಲವನ್ನು ನೀಡಿ ಸಹಕರಿಸಿದವರು ಶ್ರೀಯುತ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ಸರ್. ಈ NSS ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರುವವರು. ಬಹುಶಃ ಅವರು ನಮ್ಮೊಂದಿಗೆ ಬಂದು ಈ ಒಂದು ಹೊಸದೊಂದು ಯೋಜನೆಗೆ ಕೈ ಜೋಡಿಸಿದ್ದಾರೆ ಎನ್ನುವುದು ಸಹ ನಮಗೆ ಬಹಳ ಹೆಮ್ಮೆಯ ವಿಷಯ. ಅವರು ಹಾಗೆ ಸದಾ ನಮ್ಮ ಶ್ರೇಯಾಭಿಲಾಷಿಯಾಗಿರುವ ಶ್ರೀಯುತ ಅನಿಲ್ ದಾಂತಿ ಸರ್ ಇವರು. ಏನಿದು ಯೋಜನೆ, ಈ ಯೋಜನೆಯ ಬಗ್ಗೆ ಸವಿಸ್ತಾರ ವರದಿಯನ್ನು ನಿಮ್ಮ ಮುಂದೆ ವಾಚಿಸಲು ನಾನು ಈಗ ಜಯರಾಮ್ ಸರ್ ಇವರನ್ನು ನುಡಿಪೀಠದರಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ಗಟ್ಟಿ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಈ ಒಂದು ಸುಂದರ ಸಮಾರಂಭದ ಹಿರಿತನವನ್ನು ವಹಿಸಿರುವಂಥ ಪರಮ ಪೂಜ್ಯ ಗುರುಗಳೇ, ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರು ಮತ್ತು ನಿಮ್ಮ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಅತಿಥಿ ಅಭ್ಯಾಗತರೆ, ಆತ್ಮೀಯ ವಿದ್ಯಾರ್ಥಿಗಳೇ, ಊರಿನ ಗಣ್ಯರೇ, ಬಹುಶಃ ಇಂದು ಉನ್ನತ ಶಿಕ್ಷಣ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಸಮಾಜದಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಯೋಚನೆ ಅಥವಾ ಚಿಂತನೆ ಅಥವಾ ಸಮಸ್ಯೆ ರಾಷ್ಟ್ರಮಟ್ಟದಲ್ಲಿ ಕೆಲವು ದಶಕಗಳ ಹಿಂದೆ ಚರ್ಚೆ ಆಯಿತು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಸಮಾಜಮುಖಿಯಾಗಿ ಬೆಳೆಸುವುದು ಹೇಗೆ ಅನ್ನುವಂಥ ಯೋಚನೆ ಬಂದಾಗ ರಾಷ್ಟ್ರಮಟ್ಟದಲ್ಲಿ ಒಂದು ಯೋಜನೆಯನ್ನು ರೂಪಿಸಿದರು. ಕಾಲೇಜಿನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತ ಇರುವಂಥ ಏನು ಗ್ರಾಮಗಳಿದೆ ಆ ಗ್ರಾಮಗಳಿಗೆ ಹೋಗಿ ಆ ಗ್ರಾಮಗಳ ಬದುಕನ್ನು, ಅಲ್ಲಿಯ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಲ್ಲಿಯ ಪರಿಸರವನ್ನು ಅಧ್ಯಯನ ಮಾಡಿ ಅಲ್ಲಿರುವಂಥ ನೈಸರ್ಗಿಕ ಸಂಪತ್ತು, ಮಾನವೀಯ ಸಂಪತ್ತು ಅಥವಾ ಮಾನವ ಸಂಪತ್ತು ಏನಿದೆ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಅವುಗಳನ್ನು ಹೇಗೆ ಸಮಾಜಕ್ಕೆ ಅಥವಾ ದೇಶದ ಅಭಿವೃದ್ಧಿಗೆ ಮರುಬಳಕೆ ಮಾಡಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಗ್ರಾಮದತ್ತು ಸ್ವೀಕಾರ ಅನ್ನುವಂಥ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ಚಾಲನೆ ಮಾಡಲಾಯಿತು. ಬಹುಶಃ ನಮ್ಮ ಕಾಲೇಜಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಾವು ನಮ್ಮ NSS ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು, ಪ್ರಾಂಶುಪಾಲರು ಎಲ್ಲ ಸೇರಿ ಬೇರೆ ಬೇರೆ ಸ್ಕೂಲ್ಗಳನ್ನು ನಾವು ದತ್ತು ಸ್ವೀಕಾರ ಅಥವಾ ಅಡಾಪ್ಟ್ ಮಾಡ್ತಾ ಇದ್ವಿ. ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಆ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಲಿಸುವಂಥದ್ದು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಆ ಮಕ್ಕಳಿಗೆ ಆರೋಗ್ಯ ವಿಚಾರ, ಇನ್ನಿತರ ವಿಚಾರಗಳನ್ನು ಕಲಿಸುವಂಥ ಒಂದು ಒಳ್ಳೆಯ ಕೆಲಸಗಳನ್ನು ನಮ್ಮ ವಿದ್ಯಾರ್ಥಿಗಳು ಕಳೆದ ಹಲವು ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರ ಒಂದು ಮುಂದುವರೆದ ಭಾಗವಾಗಿ ಮಿಲಾಗ್ರಿಸ್ ಕಾಲೇಜು ಕಲ್ಯಾಣಪುರ ಮತ್ತು ಹಂಗಾರಕಟ್ಟೆ ಗ್ರಾಮ ಪಂಚಾಯತ್ ಎರಡು ಸಂಸ್ಥೆಗಳ ನಡುವೆ ಒಂದು ಒಡಂಬಡಿಕೆ, ಒಪ್ಪಂದ, ವಿಲೇಜ್ ಅಡಾಪ್ಷನ್, ಗ್ರಾಮ ದತ್ತು ಸ್ವೀಕಾರ ಯೋಜನೆ. ಇದರ ಪ್ರಕಾರ ನಮ್ಮ ವಿದ್ಯಾರ್ಥಿಗಳು, ಮಿಲಾಗ್ರಿಸ್ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಗ್ರಾಮದಲ್ಲಿ ಇಲ್ಲಿನ ಗ್ರಾಮದ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ವರ್ಗದೊಂದಿಗೆ ನಿಕಟ ಸಂಬಂಧವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಮಾಡುವಂಥದ್ದು. ಬಹುಶಃ ಇವತ್ತು ನಾನು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಮೆರವಣಿಗೆಯಲ್ಲಿ ಬರುವಾಗ ಈ ಗ್ರಾಮ ಬಹಳ ಸ್ವಚ್ಛತೆ ಇದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸ್ವಲ್ಪ ಕಲ್ತ್ಕೊಂಡು ಹೋಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಅಂಥ ಒಂದು ಸುಂದರ ಗ್ರಾಮವನ್ನು ಇವರು ಉಳಿಸ್ಕೊಂಡಿದ್ದಾರೆ. ಈ ಸುಂದರ ಗ್ರಾಮವನ್ನು ಇನ್ನಷ್ಟು ಸುಂದರಗೊಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೆಲ್ತ್ ಆ್ಯಂಡ್ ಹೈಜೀನ್ ವಿಚಾರದಲ್ಲಿ ನೀವು ನಿಮ್ಮ ಒಂದು ಜ್ಞಾನವನ್ನು ಆ ಮಕ್ಕಳಿಗೆ ಕೊಡಬೇಕು. ಇಲ್ಲಿಯ ಜನರಲ್ಲಿರುವಂಥ ಮೌಲ್ಯಗಳನ್ನು ನೀವು ಕಲ್ತ್ಕೊಳ್ಬೇಕು. ಬರೇ ನಾವು ಕಾಲೇಜಿನವರು ಇಲ್ಲಿ ಬಂದು ಏನು ಕೊಡುವಂಥದ್ದು ಮಾತ್ರ ಅಲ್ಲ, ಇಲ್ಲಿಯ ಜನರಿಂದ ನಮ್ಮ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಕೂಡ ತುಂಬ ವಿಶೇಷ ಇದೆ.
ಹಾಗಾಗಿ ಈ ಒಂದು ಕೊಡುಕೊಳ್ಳುವಂಥ ಒಂದು ವಿನಿಮಯ ಕಾರ್ಯಕ್ರಮ ಇಲ್ಲಿ ಆಗಬೇಕಾಗಿದೆ. ಈ ಗ್ರಾಮದ ಜನರಿಂದ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು, ನಮ್ಮ ವಿದ್ಯಾರ್ಥಿಗಳಿಂದ ಇರುವಂಥ ಜ್ಞಾನವನ್ನು ಈ ಗ್ರಾಮದ ಮಕ್ಕಳಿಗೆ ದಾರಿ ಎರೆದು ಕೊಡಬೇಕು. ಪರಿಣಾಮವಾಗಿ ಎರಡೂ ಸಂಸ್ಥೆಗಳು ಒಂದು ಅನ್ಯೋನ್ಯ ಸಂಬಂಧವನ್ನು ಬೆಳೆಸ್ಕೊಂಡು ಮುಂದೆ ನಮ್ಮ ವಿದ್ಯಾರ್ಥಿಗಳು ಇನ್ನಷ್ಟು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಈಗಾಗಲೇ ನಾವು ಶ್ರೀಯುತ ನಮ್ಮ ಪ್ರೊಫೆಸರ್ ಅನಿಲ್ ದಾಂತಿ ಅವರ ಒಂದು ಗೈಡೆನ್ಸ್ ಮತ್ತು ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಅದರ ಒಂದೆರಡು ಮೀಟಿಂಗ್ ನಾವು ಮಾಡಿದ್ದೇವೆ. ಅದರ ಮುಂದಿನ ಹಂತದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು ಯೋಜನೆಯ ಒಂದು ಪಕ್ಷ ನೋಟವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದ. ಈ ಒಂದು ಹೊಸ ಯೋಜನೆಯ ಬೆಂಬಲಿಗರಾಗಿ ನಿಂತು ಸಹಕಾರವನ್ನು ನೀಡುತ್ತಿರುವ ತಮಗೆ ಈವರೆಗೂ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗಣೇಶ್ ಜಿ, ನಿವೃತ್ತ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಹಂಗಾರಗಟ್ಟೆ, ಇವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ತಾವು ವೇದಿಕೆ ಮೇಲೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇವರನ್ನು NSS ಹಿರಿಯ ನಾಯಕರಾಗಿರುವ ಆಕಾಶ್ ಇವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವಿಡುವ ಪ್ರತಿ ಹೆಜ್ಜೆಯಲ್ಲೂ ಸೂಚನೆ ಸಲಹೆಗಳನ್ನು ನೀಡುತ್ತಾ ನಮ್ಮನ್ನು ಬೆಂಬಲಿಸುತ್ತಿರುವ ಮಿಲಾಗ್ರೆಸ್ ಕಾಲೇಜು ಕಲ್ಯಾಣಪುರ ಇದರ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ವಿನ್ಸೆಂಟ್ ಆಳ್ವಾ ಸರ್ ಇವರು ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆಯನ್ನು ಕೋರುತ್ತಾ ಇವತ್ತಿನ ಈ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಶಿಬಿರವನ್ನು ಉದ್ಘಾಟಿಸಿದ ನಮ್ಮ ಸಂಚಾಲಕರು ಮಾನ್ಸಿನ್ಯೂರ್ ಅತಿ ವಂದನೀಯ ಫರ್ಡಿನಾಂಡ್ ಗೊನ್ಸಾಲ್ವೆಸ್ ಅವರೇ, ಶ್ರೀಕಾಂತ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಿರುವ ಇನ್ನಿತರ ಗಣ್ಯ ವ್ಯಕ್ತಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ NSS ಶಿಬಿರಾರ್ಥಿಗಳೇ, ಏನಿದ್ರು ನಂದು ಹಿತನುಡಿ ಇಲ್ಲ, ಕೆಲವು ಸೂಚನೆಗಳು ನಿಮಗೆ ಶಿಬಿರಾರ್ಥಿಗಳಿಗೆ. ಮುಖ್ಯವಾಗಿ ಈ ವಾರ್ಷಿಕ ಶಿಬಿರವನ್ನು ಯಾಕೆ ಒಂದು ವಾರ ಮೊದಲು 10 ದಿನದ ವಾರ್ಷಿಕ ಶಿಬಿರ ಇತ್ತು, ಇದೀಗ 7 ದಿನಕ್ಕೆ ಇಳಿಸಿದ್ದಾರೆ. ಇದನ್ನು ನಮ್ಮ ವಿಶ್ವವಿದ್ಯಾನಿಲಯ ಯಾತಕ್ಕಾಗಿ ಇಂತಹ ಒಂದು ವಾರ್ಷಿಕ ಶಿಬಿರವನ್ನು ಆಯೋಜಿಸಬೇಕು ಎಂದು ಕಾಲೇಜುಗಳೇ ಸೂಚನೆ ಕೊಡುತ್ತದೆ ಎಂದು ನಾವು ಇವತ್ತು ಅರಿತುಕೊಳ್ಬೇಕು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ವಾರ್ಷಿಕ ಶಿಬಿರ ಅಂದರೆ ಅಲ್ಲಿ ಹೋದವರು ಮನೆಗೆ ಬರುವಾಗ ಬಣ್ಣ ಬದಲಾಯಿಸಿ ಬರ್ತಾರೆ, ಬಿಳಿ ಇದ್ದವರು ಕಪ್ಪಾಗಿ ಬರುವಂತಹ ಒಂದು ಸಮಯ ಇತ್ತು. ಅಂದರೆ ಏನು ಅರ್ಥ? ಬೆಳಿಗ್ಗೆ 6-7 ಗಂಟೆಗೆ, ಜಯರಾಮ್ ಸರ್ರಿಗೆ ಇದು ಗೊತ್ತಿದೆ, 6-7 ಗಂಟೆಗೆ ಹಾರೆ, ಪಿಕ್ಕಾಸು, ಕತ್ತಿ ಹಿಡಿದರೆ ಆ ಕತ್ತಿ ಕೆಳಗೆ ಹಿಡಿಯುವಂಥದ್ದು ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿಯ ತನಕ ಈ ಮೈದಾನ ಅಗೆಯುವುದಾಗಲಿ ಇನ್ನಿತರ ಗುಡ್ಡ ಅಗೆಯುವುದಾಗಲಿ ಅಂಥದ್ದೇ ಕಾರ್ಯಕ್ರಮ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಮಧ್ಯಾಹ್ನ ಊಟ ಆದ ನಂತರ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಮಲಗಿ ಪುನಃ ಅಂಥದ್ದೇ ಕೆಲಸ ಇತ್ತು. ಆದರೆ ಇವಾಗ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ವಾರ್ಷಿಕ ಶಿಬಿರದ ರೂಪುರೇಷೆ ಬದಲಾಗಿದೆ. ವಾರ್ಷಿಕ ಶಿಬಿರ, NSS ವಾರ್ಷಿಕ ಶಿಬಿರ ಕೇವಲ ಶ್ರಮದಾನಕ್ಕೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಅಥವಾ ಶಿಬಿರಾರ್ಥಿಗಳ ವೈಯಕ್ತಿಕ ಜೀವನದಲ್ಲಿ ಅವರ ಜೀವನವನ್ನು ರೂಪಿಸುವಂಥ ಒಂದು ಶಿಬಿರ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಜೀವನವನ್ನು ರೂಪಿಸುವಂಥದ್ದು ಮತ್ತು ತಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂಥ ಈ ಶಿಬಿರ ಆಗಬೇಕು
ಎಂದು ಮನಗಂಡು ಈಗ ಯಾವ ರೀತಿಯಲ್ಲಿ ನಮ್ಮ ಶಿಬಿರ ನಡೆಯುತ್ತಿದೆ ಆ ರೀತಿಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಬೆಳಿಗ್ಗೆ ಸ್ವಲ್ಪ ಕೆಲಸ, ಜಾಸ್ತಿ ಕೆಲಸ ಏನು ಮಾಡಲಿಕ್ಕೆ ಇರೋದಿಲ್ಲ. ಯಾಕೆ? ಕೆಲಸದ ಆ ಒಂದು ಕಷ್ಟ, ಕೆಲಸ ಮಾಡುವಾಗ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಗದ್ದೆಯಲ್ಲಿ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡುವಾಗ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಒಂದು ಸ್ವಲ್ಪ ಆದರೂ ಅನುಭವ ನಮಗೆ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಇನ್ನೊಂದು ಮಧ್ಯಾಹ್ನದ ನಂತರ ಕೆಲವು ಶೈಕ್ಷಣಿಕ ಚಟುವಟಿಕೆಗಳು, ಅಂದರೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂಥ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಸಾಯಂಕಾಲದ ಹೊತ್ತಿಗೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. ಈ ಇಡೀ ದಿನದಲ್ಲಿ ಅಥವಾ ಎಲ್ಲ 7 ದಿನಗಳಲ್ಲಿ ಇದರ ಜೊತೆಗೆ ನಾವು ಏನು ಕಲಿಯುತ್ತೇವೆ? ಜೊತೆಗೆ ನಾವು ಶಿಸ್ತಿನ ಮೌಲ್ಯವನ್ನು ಕಲಿಯುತ್ತೇವೆ. ಕಲಿಯಬೇಕು. ಕಲಿಯುತ್ತೇವೆ ಅಂದರೆ ಸಾಕಾಗುವುದಿಲ್ಲ, ಕಲಿಯಬೇಕು. ಬೇರೆಯವರಿಗೆ ಗೌರವವನ್ನು ಯಾವ ರೀತಿಯಲ್ಲಿ ಕೊಡುವುದು ಅಂತ ಕಲಿಯುತ್ತೇವೆ. ಎಲ್ಲಿ ನಾವು NSS ಶಿಬಿರವನ್ನು ಹಮ್ಮಿಕೊಳ್ತೇವೆ ಆ ಊರಿನಲ್ಲಿ ಯಾವ ರೀತಿಯ ವ್ಯಕ್ತಿಗಳು ಇದ್ದಾರೆ, ಆ ಊರಿನ ಕಷ್ಟ ಸುಖ ಅದನ್ನೆಲ್ಲ ಅನುಭವಿಸುವಂತಹ ಒಂದು ಸುಯೋಗ ನಮಗೆ ಒದಗಿ ಬಂದಿದೆ. ಈಗ ಇಲ್ಲಿರುವಂಥ ಶಿಬಿರಾರ್ಥಿಗಳಿಗೆ ನಾವು ಇದೇ ಹೇಳುವುದು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬಣ್ಣ ಬದಲಾಯಿಸಿ ಮನೆಗೆ ಬರ್ತಾ ಇದ್ದೆವು. ನೀವು 1 ವಾರದ ನಂತರ ನಿಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿ ನಮ್ಮ ಕಾಲೇಜಿನ ಕ್ಯಾಂಪಸ್ನ ಒಳಗೆ ಬರಬೇಕು. ಅಂದರೆ ನಿಮ್ಮಲ್ಲಿ ನಾವು ಶಿಬಿರಕ್ಕೆ ಬರದೇ ಇದ್ದವರು ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಬೇಕು. ಆ ಬದಲಾವಣೆ ಕಾಣೋದಿಲ್ಲ. ನೀವು 7 ದಿನಗಳನ್ನು ನೀವು ವೇಸ್ಟ್ ಮಾಡ್ಕೊಳ್ತೀರಿ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಬೇಕು? ಮಾನವೀಯತೆಯ ಮೌಲ್ಯಗಳು ನಿಮ್ಮಲ್ಲಿ ನಮಗೆ ಕಾಣಲಿಕ್ಕೆ ಸಿಗಬೇಕು. ಶಿಸ್ತು, ಮುಖ್ಯವಾಗಿ ಶಿಸ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ತುಂಬ ಅಶಿಸ್ತಿನವರಂದ್ರೆ NSSನವರು ಅಂತ. ನಿಮಗೆ ತುಂಬ ನೋವಾಗಿದ್ದಿರಬಹುದು. ಇದನ್ನು ನಾನು ಕಂಡದ್ದು ನಾನು ಹೇಳಬೇಕು, ಪ್ರಾಂಶುಪಾಲರಾಗಿ ಹೇಳಲೇಬೇಕು. ಆದರೆ ಈಗ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಮ್ಮನ್ನು ನೋಡಿದ ಕೂಡಲೇ NSS ಶಿಬಿರಾರ್ಥಿಗಳು ಅಥವಾ NSS ವಾಲಂಟಿಯರ್ ಸ್ವಯಂ ಸೇವಕರು ಅಂತ ಬಹಳ ಖುಷಿಯಲ್ಲಿ ಬೇರೆಯವರು ಹೇಳುವಾಗ ನಾವು ಸಂತೋಷ ಪಡಬೇಕು. ನೀವು ಸಂತೋಷ ಪಡುವಾಗ ನಿಮಗೆ ಕೊಡುವಂಥ ಗೌರವ ನನಗೆ ಕೊಟ್ಟ ಹಾಗೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ 7 ದಿನ ಸಮಯ ವ್ಯರ್ಥ ಮಾಡಲಿಕ್ಕೆ ಇಲ್ಲ. ನಾನು ಹೇಳಿದ್ದೇನೆ, ಈ 7 ದಿನ ಕೂಡ ನಮ್ಮ ಭಾಷೆ ನಮ್ಮ ಮನೆಯಲ್ಲಿ ಮಾತಾಡುವ ಭಾಷೆ ಆಗಿರಬಾರ್ದು. ನಮ್ಮ ಭಾಷೆ ಕನ್ನಡವೇ ಆಗಿರಬೇಕು. ಯಾಕಂದರೆ ಇಲ್ಲಿ ಕನ್ನಡವೇ ನಡೆಯುವಂಥದ್ದು, ತುಳು ನಡೆಯುವುದಿಲ್ಲ. ಆದ್ದರಿಂದ ತುಳು ಮಾತಾಡೋದು ಬೇಡ, ನಮಗೆ ತುಳು ಬರುತ್ತೆ. ಕನ್ನಡದಲ್ಲಿ ನಮ್ಮ ವ್ಯಾವಹಾರಿಕ ಭಾಷೆ ಕನ್ನಡವೇ ಆಗಬೇಕು. ಇನ್ನು ಯಾರು ಇಲ್ಲಿ ಬರ್ತಾರೆ ಅವರಿಗೆ ಗೌರವವನ್ನು ಕೊಡುವಂಥದ್ದು ನಾವು ಕಲಿಬೇಕು. ಹೊಸಬರು ಯಾರು ಬರುವಾಗ ಹತ್ತಿರ ಹೋಗಿ ಅವರ ಹತ್ರ ಮಾತಾಡಿಸಬೇಕು. ಕೇವಲ ನಮ್ಮ ಇವರು ನಾಯಕರಿದ್ದಾರೆ ಅವರು ಮಾಡ್ತಾರೆ ಅಂತ ಅಲ್ಲ, ಮಾತಾಡಬೇಕು ಅವರ ಜೊತೆ. ಮತ್ತೆ ಆ ಒಂದು ನಾನು ಹೇಳಿದೆ ಅಲ್ವಾ, ಕೆಲವು ವರ್ಷಗಳ ಹಿಂದೆ NSS ಶಿಬಿರಾರ್ಥಿಗಳು ಒಂದು ಊರಿಗೆ ಬಂದ ನಂತರ ಆ ಶಿಬಿರಾರ್ಥಿಗಳು ವಾಪಸ್ ಹೋಗುವಾಗ ಆ ಊರಿನವರು ಕಣ್ಣೀರು ಹಾಕ್ತಾ ಇದ್ರು. ನಿಮಗೆ ಅನುಭವ ಇದೆಯೇ? ಇದು ನಮಗೆ ಅನುಭವ ಇದೆ. ಯಾಕೆ? ಅಷ್ಟು ಒಂದು ಅನ್ಯೋನ್ಯತೆ ಆ ವಿದ್ಯಾರ್ಥಿಗಳಲ್ಲಿ ಮತ್ತೆ ಊರವರಲ್ಲಿ ಅಷ್ಟು ಒಂದು ಅನ್ಯೋನ್ಯತೆ ಬೆಳೆಯುವಂಥ ಸಂದರ್ಭಗಳು ಅದೆಷ್ಟೋ ಬರ್ತಿದ್ದವು. ಮತ್ತೆ ಬನ್ನಿ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರುವುದೇ ಬೇಡ ಅವರು ಅಂತ ಹೇಳುವಂಥ ಪರಿಸ್ಥಿತಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದು ಬಂದಿಲ್ಲ, ಬರಬಾರದು. ನೀವು ಈ ಊರಿನ ಬಾಳ್ಕುದ್ರ ಅಂತ ಸರ್ ಹೇಳಿದ್ರು, ಬಾಳ್ಕುದ್ರು ಊರಿನ ಜನರ ಹೃದಯದಲ್ಲಿ ನೆಲೆ ಮಾಡಬೇಕು. ಯಾಕಂದರೆ ಕೇವಲ ಶಿಬಿರಕ್ಕೆ ನಾವು ಬರುವುದಲ್ಲ, ಜಯರಾಮ್ ಸರ್ ಹೇಳಿದ ಹಾಗೆ ನಾವು ಪದೇ ಪದೇ ಬರ್ತಾ ಇರ್ತೇವೆ ಇಲ್ಲಿ. ಯಾಕೆ? ಈ ಊರು ನಮ್ಮ ಊರು, ಮಿಲಾಗ್ರಿಸ್ ಕಾಲೇಜಿನ ಊರು. ನಾವು ಈ ಊರನ್ನ ದತ್ತು ಸ್ವೀಕರಿಸಿದ್ದೇವೆ. ದತ್ತು ಸ್ವೀಕರಿಸಿದ ತಪ್ಪು ಕಲ್ಪನೆ ಇರ್ತದೆ, ಅಯ್ಯೋ ಬಡವರನ್ನು ನಾವು ದತ್ತು ತಗೊಳ್ತೇವೆ ಅಂತ. ಈ ಊರು ಬಡ ಊರು ಅಂತ ನಾವು ದತ್ತು ಸ್ವೀಕರಿಸಿದಲ್ಲ. ಈ ಊರಿನಲ್ಲಿ ಕೆಲವು ಸೇವೆ ಮಾಡುವಂತಹ ಅವಕಾಶ ನಮಗೆ ಸಿಗ್ತದೆ. ಜಯರಾಮ್ ಸರ್ ಹೇಳಿದ ಹಾಗೆ ಆ ಸೇವೆ ಮಾಡಿ ಕೆಲವು ಮೌಲ್ಯಗಳನ್ನು ಕಲಿಯುವಂಥ ಒಂದು ಅವಕಾಶ ನಮಗೆ ಸಿಗ್ತದೆ. ಇಲ್ಲಿ
ನಮ್ಮ ಪ್ರಮೋದ್ ವಿದ್ಯಾರ್ಥಿ ಇದ್ದಾನೆ, ಅವನನ್ನು ಇಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಅಂತ ಕರೆಯುವುದು, ಯಾಕಂತ ಗೊತ್ತಿಲ್ಲ ಪ್ರಮೋದನ್ನ. ಅವನ ಒಂದು ನಾಯಕತ್ವದಲ್ಲಿ ನಮಗೆ ಕಳೆದ ಕೆಲವು ತಿಂಗಳ ಹಿಂದೆ ಒಂದು ಅವಕಾಶ ಸಿಕ್ಕಿತು. ಇಲ್ಲಿಯೇ ನಾವು ಉಳ್ಕೊಂಡು ಕೆಲವರು ನಮ್ಮ ವಿದ್ಯಾರ್ಥಿಗಳು ಒಂದೊಂದು ಮನೆಗೆ ಹೋಗಿ ಅವರ ಜೊತೆ ಇದ್ದು ಆ ಮನೆಯ ಕೆಲಸವನ್ನು, ಕೆಲವರು ಹಟ್ಟಿಗೆ ಕೂಡ ನುಗ್ಗಿದ್ರು, ಹಾಲು ಕರೆದಿದ್ದರೆ ಎನ್ನುವುದು ಗೊತ್ತಿಲ್ಲ, ಹಟ್ಟಿಯಲ್ಲಿ ಸೆಗಣಿಯನ್ನು ಬಾಚುವಂಥದ್ದು ಕೂಡ ಕೆಲಸವನ್ನು ಮಾಡಿದ್ರು. ಕೆಲವರು ಚಹಾ ಮಾಡುವುದು, ಅಡುಗೆ ಮಾಡುವುದು, ನೀರುಳ್ಳಿ ಕೊಚ್ಚುವುದು ಅದನ್ನು ಕೂಡ ಮಾಡಿದ್ದಾರೆ. ಕೆಲವರು ಒಳ್ಳೆ ಊಟ ಕೂಡ ಮಾಡಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ನೋಡಿ, ಇಂತಹ ಒಂದು ಅವಕಾಶ ನಮಗೆ ಸಿಗ್ತದೆ. ಈ ಅವಕಾಶವನ್ನ ನಾವು ಕೈ ಜಾರಿ ಹೋಗ್ಲಿಕ್ಕೆ ಬಿಡಬಾರದು. ನಿಮ್ಗೆಲ್ಲರಿಗೂ ನಾನು ಶುಭವನ್ನು ಕೋರುತ್ತೇನೆ. ಬದಲಾವಣೆ ಆಗಬೇಕು. ಇಲ್ಲಿ ಒಂದು ಹುಡುಗಿ ಕೂತಿದ್ದಾಳೆ, ಅವಳ ಹೆಸರು ಏನಂತ ನನಗೆ ಗೊತ್ತಿಲ್ಲ, ಆಯ್ತಾ? ಎಂತ ಹೆಸರು? ಆಯಿಷಾ ಅಲ್ವಾ? ಆಯಿಷಾ ಅವಳ ಅಪ್ಪನನ್ನು ಕರ್ಕೊಂಡು ನನ್ನ ಆಫೀಸಿಗೆ ಬಂದು ಸಿಟ್ಟಿನಲ್ಲಿದ್ರು. ಅಪ್ಪ ಕೂಡ ಸಿಟ್ಟಿನಲ್ಲಿದ್ರು, ಇವಳು ಕೂಡ ಸಿಟ್ಟಿನಲ್ಲಿ ಇದ್ಲು. ಬಂದು ನನಗೆ ವಾರ್ಷಿಕ ಶಿಬಿರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಸರ್. ಹಾ ಆಯಿತು. ಮತ್ತೆ ಆಚೆ ಈಚೆ ನೋಡಿದ್ಲು, ಅಪ್ಪನನ್ನು ನೋಡಿದ್ಲು. ಅಪ್ಪ ಏನು ಮಾತಾಡ್ತಾ ಇಲ್ಲ. ಪುನಃ ಯಾಕೆ ಅಂತ ಕೇಳಿದರೆ ನನಗೆ ಬೇಡ ಸರ್ ಅಂತ. ಹಾ ಅಂತ ಹೇಳಿದೆ. ಆಯಿತು ಹೋಗಿ ಅಂದೆ. ಅವಳಿಗೆ ಮತ್ತೆ ಕೂಡ ಸ್ವಲ್ಪ ಸಂಕೋಚ, ಮತ್ತೆ ಏನೋ ಒಂದು ಅವಳಿಗೆ ಡೌಟ್ ಬರಲಿಕ್ಕೆ ಶುರು ಆಯಿತು. ಮತ್ತೆ ಆಚೆ ಅಪ್ಪ ಏನು ಮಾತಾಡ್ತಾ ಇಲ್ಲ. ಆಯ್ತಾ, ಮತ್ತೆ ಅಪ್ಪನನ್ನು ನೋಡಿದ್ರೆ ಹೀಗೆ ಸೈನ್ ಮಾಡಿದ ಅಪ್ಪನಿಗೆ. ಅಪ್ಪ ಎದ್ದು ಅಪ್ಪ ಹೇಳಿದ್ರು, ಸರ್ ಬೇಜಾರು ಮಾಡ್ಕೊಳ್ಬೇಡಿ ಅಂತ. ನನಗೆ ಯಾಕೆ ಬೇಜಾರು ಮಾಡ್ಕೊಳ್ಬೇಕು? ಅವಳು ನನಗೆ ಯಾಕೆ ಬೇಜಾರ? NSS ಅಂದ್ರೆ ಏನು ಅಂತ ಅವಳಿಗೆ ಗೊತ್ತಾಗ್ಲಿಕ್ಕೆ ಬೇಡದಿದ್ರೆ, ಅವಳಿಗೆ ಆ ಒಂದು ಅವಕಾಶ ಬೇಡದಿದ್ರೆ ನಾನೆಂತ ಮಾಡಲಿಕ್ಕೆ ಇದೆ? ಇನ್ನು ಮುಂದೆ NSS ಬರೋದು ಬೇಡ ಅಮ್ಮ ಅಂತ ಹೇಳಿದೆ. ಇವತ್ತು ನಾನು ಅಲ್ಲಿ ಹೋಗಿ ಅಲ್ಲಿ ನೋಡುವಾಗ ಅಲ್ಲಿ ಇದ್ದಾಳೆ ಅವಳು. ಹೌದು, ಈಗ ನಾನು ಯಾಕೆ ಬಂದಿದ್ದೆ ಅಂತ ಅವಳ ಹತ್ರ ಕೇಳಬೇಕು. ನೋಡಿ, ಬದಲಾವಣೆ ಅಂದ್ರೆ ಇದೆ. ಅವಳು ಅರ್ಥ ಮಾಡಿಕೊಂಡಿದ್ದಾಳೆ, ಬರಬೇಕು ಅನ್ನುವಂಥದ್ದು ಒಂದು ಅವಳಿಗೆ ಫೀಲ್ ಆಗಿದೆ. ಸೊ ಬಂದಿದ್ದಾಳೆ. ಸೊ ಅದಕ್ಕೋಸ್ಕರ ನಾನು ನಿನ್ನನ್ನು ಅಭಿನಂದಿಸ್ತೇನೆ, ಆಯ್ತಾ? ನಿನ್ನ ಅಪ್ಪನನ್ನು ಕೂಡ ಅಭಿನಂದಿಸ್ತೇನೆ. ಇಲ್ಲಿ ವೇದಿಕೆಯಲ್ಲಿ ಒಂದು ಹಿರಿಯ ಜೀವಿಯನ್ನು ನೋಡ್ತಾ ಇದ್ದೀರಿ. ಹಿರಿಯ ಜೀವಿ, ಆಯ್ತಾ? ಇಬ್ರಾಹಿಂ ಸಾಹೇಬ್ರವರು. ಅವರಿಗೆ ಎಷ್ಟು ವರ್ಷ ಆಗಿದ್ದಿರಬಹುದು? ಅವರಿಗೆ ಒಂದು ಗೆಸ್ ಮಾಡ್ತೀರಾ? ಗೆಸ್ ಮಾಡಿ, ಅವರನ್ನು ನೋಡಿ ಗೆಸ್ ಮಾಡಿ, ಎಷ್ಟಾಗಿರಬಹುದು? ಏನೋ ನೀವು ಬಹಳ ಹುಷಾರಿದ್ದೀರಿ ನೀವಲ್ವಾ? ಅವರನ್ನು ಕೇಳಿ ತಿಳ್ಕೊಂಡಿದ್ದೀರಿ. ಇಬ್ರಾಹಿಂ ಸರ್ ಆಗ್ಲಿಲ್ಲ. ಇಬ್ರಾಹಿಂ ಸರ್ ನೋಡಿ 91 ವರ್ಷ, ಆಯ್ತಾ? 91 ವರ್ಷ ಹೇಗಿದ್ದಾರೆ ನೋಡಿ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಶಿಸ್ತಿನ ನಡತೆ, ಜೀವನ, ಕಷ್ಟದ ಕೆಲಸ. ಈಗಲೂ ಕೂಡ ಚೇತನ ಶಾಲೆಯ ಕಾರ್ಯದರ್ಶಿಯಾಗಿದ್ದಾರೆ. ಈಗಲೂ ಕೂಡ ಅವರು ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡ್ತಾ ಇದ್ದಾರೆ. ಧರ್ಮಾರ್ಥವಾಗಿ ಮಕ್ಕಳನ್ನು ಆ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ. ನಾವು 60-70 ಆಗ ಮನೆ ಸೇರಿಬಿಡ್ತೇವೆ. 91 ವರ್ಷ ಆದರೂ ಕೂಡ ನಾನು ಮಾಡುವಂಥದ್ದು ಇನ್ನೂ ಕೂಡ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಇವರನ್ನು ನೋಡಿ ಕಲಿಯಬೇಕು. ಎಲ್ಲರೂ ಇವರ ಪಾದ ಮುಟ್ಟಿ ಆಶೀರ್ವಾದವನ್ನು ಬೇಡಬೇಕು. ಯಾಕಂದ್ರೆ ಅಂಥ ವ್ಯಕ್ತಿಗಳು ಸಿಗುವುದೇ ಬಹಳ ಕಡಿಮೆ. ಶ್ರೀಕಾಂತ್ ಸರ್ ಹೇಳಿದ ಹಾಗೆ ಅಂಥ ವ್ಯಕ್ತಿಗಳು ಸಿಗುವುದೇ ಬಹಳ ಕಡಿಮೆ. ಅಂತಹ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ, ಈ ಊರಿನಲ್ಲಿ ಯಾರಿದ್ದಾರೆ ಅಂಥ ವ್ಯಕ್ತಿಗಳು ಹುಡುಕಿಕೊಂಡು ಹೋಗಿ ಅವಳ ಆಶೀರ್ವಾದವನ್ನು ಬೇಡಿ ಬನ್ನಿ. ಎಲ್ಲ ಒಳ್ಳೆಯದಾಗಲಿ. ನಮಗೆ 7 ದಿನದ ಇಲ್ಲಿ ಅವಕಾಶ ಒಳ್ಳೆಯದಾಗಲಿ. ಇಲ್ಲಿ ನಾನು ಹೇಳಿದ ಹಾಗೆ ಜನರ ಮನಸ್ಸನ್ನು, ಹೃದಯವನ್ನು ಗೆದ್ದು ವಾಪಸ್ ಕಾಲೇಜಿಗೆ ಬರುವಾಗ ಇನ್ನೊಂದು ಮಾತು ಹೇಳಿದ್ದೇನೆ. NSSನಲ್ಲಿ ಅದೊಂದು ರೋಗ ಇದೆ. ಎಲ್ಲಿ ಹೋದದಲ್ಲಿ ನಾವು ಮೇಡಮ್ ಎಂತ ಕವಳದುರ್ಗ, ಅದು ಏನಿಲ್ಲ ಹತ್ತಲಿಕ್ಕೆ, ಆಯ್ತಾ? ನಾನು ಹತ್ತಿ ವಾಪಸ್ ಬಂದಿದ್ದೇನೆ. ನಾವು ಇಲ್ಲಿ ಎಂತ ಕುರಿಂಜಾಲು ಬೆಟ್ಟಕ್ಕೆ ಹೋಗಿ ವಾಪಸ್ ಬಂದು ಮರುದಿನ ಕಾಲೇಜಿಗೆ ಬಂದಿದ್ದೇನೆ. ಗಣೇಶ ಬಂದೇ ಇಲ್ಲ. ಗಣೇಶನೊಟ್ಟಿಗೆ ಅಲ್ಲಿ ಹತ್ತಿದಂತ
70% ಮಕ್ಕಳು ಬಂದಿಲ್ಲ. ಯಾಕೆ? ನನಗೆ ಸುಸ್ತಾಯಿತು. ಎಂಥದಮ್ಮ ಇದೆಲ್ಲ? ಪ್ರಾಯ ಎಷ್ಟು ನಿಮಗೆ? ನಾಡದು ಇಲ್ಲಿ ಬಂದವರು ಸ್ಯಾಟರ್ಡೆ ಎಂಡ್ ಆಗುತ್ತಾ ಸಂಡೇ ಎಂಡ್ ಆಗುದಾ? ಸಂಡೇ. ಮಂಡೇ ಎಲ್ಲರೂ ಕಾಲೇಜ್ನಲ್ಲಿ ಇರಬೇಕು. ಎಲ್ಲರೂ ಕಂಪಲ್ಸರಿಯಾಗಿ ಮಂಡೇ ಎಲ್ಲರೂ ಕಾಲೇಜ್ನಲ್ಲಿ ಇರಬೇಕು. ಯಾರು ಕಾಲೇಜ್ನಲ್ಲಿ ಇಲ್ಲ ಮತ್ತು NSS ಇಲ್ಲ ನಿಮಗೆ. ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಬರ್ತಾ ಇರ್ತೇನೆ, ಜಯರಾಮ್ ಸರ್ ಬರ್ತಾ ಇರ್ತಾರೆ, ಆವಾಗ ಬರ್ತಾ ಇರ್ತಾರೆ. ಏನು ನಿಮಗೆ ಕೊರತೆ ಇದೆ ಅವರು ಹೇಳ್ತಾರೆ, ನಾವು ಅದನ್ನು ಪೂರೈಸ್ತೇವೆ. ಧನ್ಯವಾದಗಳು. ತಮ್ಮ ಅದ್ಭುತ ಸಲಹೆಗಳಿಗಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಅದೇ ರೀತಿ ನಮ್ಮ ಪ್ರಾಂಶುಪಾಲರು ಇವರಿಗೆ ಹೇಳಿದಂತೆ ಹಿರಿಯ ಅತಿಥಿಗಳಾದ H. ಇಬ್ರಾಹಿಂ ಸರ್ ಅವರು ಬಹುಶಃ ಅವರ ಬಾಯಲ್ಲಿ ಒಂದು ಮಾತು ಕೇಳುವುದೇ ನಮ್ಮ ಸಲಹೆ ಸೂಚನೆಗಳು ಕೊಟ್ಟರು ಅಂದರೆ ಅದೇ ನಮ್ಮ ಹೆಮ್ಮೆ ಅಂತ ಭಾವಿಸ್ತೇವೆ. ಸರ್ ದಯವಿಟ್ಟು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಸಪ್ರೇಮ ವಂದನಗಳೊಂದಿಗೆ ಶುಭ ಸಂಜೆ. ಬಹುಶಃ ಹೆಚ್ಚು ಮಾತಾಡೋದಿಲ್ಲ, ಒಂದು 5 ನಿಮಿಷ ಮಾತಾಡ್ತೇನೆ, ದಯವಿಟ್ಟು ತಡ್ಕೊಳ್ಳಿ. ಬಾಳಕೊದ್ರು ಗ್ರಾಮದ ಹಂಗಾರಕಟ್ಟೆ, ಈ ಹಂಗಾರಕಟ್ಟೆಯಲ್ಲಿ ಒಂದು ಹೈಯರ್ ಪ್ರೈಮರಿ ಶಾಲೆ ಇದೆ, ಒಂದು ಚೇತನ ಹೈಸ್ಕೂಲ್ ಇದೆ. ಈ ಬಾಳಕೊದ್ರಿನಲ್ಲಿ 3 ದ್ವೀಪಗಳಿವೆ. ಅದು ನ್ಯಾಷನಲ್ ಹೈವೇಗೆ ಹೋಗೋದು ಮಾತ್ರ ಒಂದು ದಾರಿ, ಮತ್ತೆಲ್ಲ ಕಡೆಯಿಂದ ನೀರಿಂದ ಆವೃತಗೊಂಡಿದೆ. ಇಲ್ಲಿ 4 ಹೊಳೆಗಳು ಸೇರ್ತವೆ. ಒಂದು ಸೀತಾ, ಸ್ವರ್ಣ, ಮಡಿಸಾಲು, ಮಣೂರು ಸಾಲು, 4 ನದಿಗಳು ಸೇರಿ ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ. ಇಂದಿನ ಈ ಸಮಾರಂಭದ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ. ಈ ಸುಂದರ ಸಂಜೆಯಲ್ಲಿ ನಿಮ್ಮನ್ನು ನೋಡಿದ ಕೂಡಲೇ ಮಾತಾಡಲಿಕ್ಕೆ ಏನೋ ಒಂದು ಉತ್ಸಾಹ ಬರ್ತಾ ಇದೆ. ನಂದು ಒಂದು ಪರಿಸ್ಥಿತಿ ನಾನು ಪ್ರಥಮವಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನನಗೆ 91 ವರ್ಷ ಪ್ರಾಯ. ನನ್ನ ಬ್ಯಾಟ್ರಿ ಡೌನ್ ಆದರೆ ನೀವು ಇಲ್ಲಿ ಎಲ್ಲ ಇಷ್ಟರು ಬಂದಿದ್ರಲ್ಲ, ನನ್ನ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದು ಈ ಕಾರ್ಯಕ್ರಮದ ನನ್ನ ಧ್ಯೇಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಪ್ರಿನ್ಸಿಪಾಲ್ರು, ನೀವು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದವರು ಅತಿ ವಂದನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲ್ವೆಸ್. ಕಲ್ಯಾಣಪುರದ ಬಗ್ಗೆ ಹೇಳುವುದು ಹೇಳಿದರೆ, ನಿಮ್ಗೆ ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ, ಕಲ್ಯಾಣಪುರದವರಿಗೆ ಗೊತ್ತಿಲ್ಲ. ಕಲ್ಯಾಣಪುರ ಚರ್ಚ್ ಅನ್ನೋದು 300 ವರ್ಷದ ಇತಿಹಾಸ ಇದೆ. ಕಲ್ಯಾಣಪುರ ಹೈಸ್ಕೂಲ್ ಅಂತೇಳಿದರೆ ಉಡುಪಿ ಹೈಸ್ಕೂಲ್, ಕುಂದಾಪುರ ಹೈಸ್ಕೂಲ್ ಮಧ್ಯದಲ್ಲಿ ಮಾತ್ರ ಕಲ್ಯಾಣಪುರ ಹೈಸ್ಕೂಲ್, ಬೇರೆ ಎಲ್ಲಿಯೂ ಇಲ್ಲ. ಬ್ರಹ್ಮಾವರ, ಬಾರ್ಕೂರು, ಕೋಟ, ಯತ್ನ ಎಲ್ಲಿಯೂ ಇಲ್ಲ. ಆ ಹೈಸ್ಕೂಲಿನಲ್ಲಿ ನನ್ನ 2 ಫ್ರೆಂಡ್ಸ್ ಕಲ್ತಿದ್ದಾರೆ. ಒಬ್ಬರು KC ಕುಂದರ್ ಅಂತ ನೀವು ಕೇಳಿರ್ಬೋದು. KC ಕುಂದರ್ ಅವರು ನಿಮ್ಮ ಕಲ್ಯಾಣಪುರದ ಸ್ಟೂಡೆಂಟ್. ಇನ್ನು ನಮ್ಮೊಬ್ಬರು ಸ್ನೇಹಿತರು ಶಿವಾನಂದ್ ಕಲ್ಯಾಣಪುರ ಅಂತಿದ್ರು, ಅವರು ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದರು, ಅವರು ಕಲ್ಯಾಣಪುರದ ಸ್ಟೂಡೆಂಟ್. ಇದು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿದರೆ, ಒಂದು 300 ವರ್ಷದ ವಿದ್ಯಾದಾನ ಮಾಡುವ ಸಾಂಸ್ಕೃತಿಕ ರೂಪವನ್ನು ಕೊಟ್ಟ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದು ಹೆಮ್ಮೆ ಅನಿಸ್ತಾರೆ. ಕಲ್ಯಾಣಪುರ ಅಂದರೆ ನಮಗೆ ಹೆಮ್ಮೆ. ಕಲ್ಯಾಣಪುರದ PUC ಕಾಲೇಜಿನ ಪ್ರಿನ್ಸಿಪಾಲ್ರು ನಮ್ಮ ಚೇತನ ಹೈಸ್ಕೂಲ್ ಪಕ್ಕದಲ್ಲಿದ್ದಾರೆ, ಅಲ್ಸೇರು ಅಂತ. ಇದರಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಆಲೋಚನೆ ಮಾಡಿಕೊಂಡು ಎಷ್ಟು ಹತ್ತಿರ ಬರ್ತೇವೆ. ನಾವೀಗ ಏನು ಮಾಡ್ತೇವೆ, ಎಲ್ಲ ದೂರ ಪ್ರಿನ್ಸಿಪಾಲ್ರು ಹೇಳಿದರು, ಎಲ್ಲ ದೂರ ಹೋಗ್ತಾ ಇದ್ದಾರೆ ಸಮಾಜದಿಂದ. ಸಮಾಜಕ್ಕೆ ಹತ್ತಿರ ಬರಬೇಕು. ಇದು ಬೇರೆ ಬೇರೆ ಕಾರಣಗಳಿವೆ. ಅದು ಇಲ್ಲಿ ಪ್ರಮುಖವಾಗಿ ನಾನು ಹೇಳೋದಂತಂದರೆ, ನಿಮ್ಮ ಈ ಶಿಬಿರಕ್ಕೆ ನೀವು ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀರಿ. ಏನು ಹೆಸರು? ಸೇವಾ ಸೌರಭ. ಎಷ್ಟು ಒಳ್ಳೆಯ ಒಂದು ಹೆಸರು ನೋಡಿ. ಇದು ಯಾರು ಸೆಲೆಕ್ಟ್ ಮಾಡಿದ್ದು? ಆ ಸೆಲೆಕ್ಟ್ ಮಾಡಿದವರಿಗೆ ನೀವು ಒಂದು ಹೂಗುಚ್ಚ ಕೊಡ್ಲಿಕ್ಕೆ ಬಯಸ್ತೇನೆ ನಾನು. ಅಂದರೆ ಸೇವಾ ಸೌರಭ ನೋಡಿ, ಎಷ್ಟು ಒಳ್ಳೆಯ ಒಂದು ಹೆಸರು. ಮನಸ್ಸಿನಲ್ಲಿ ಎಷ್ಟೊಂದು ಉತ್ಸಾಹ ತುಂಬುತ್ತದೆ.
ಎಷ್ಟೊಂದು ಚೈತನ್ಯ ತುಂಬುತ್ತದೆ, ಎಷ್ಟೊಂದು ಆಸೆಗಳನ್ನು ಹುಟ್ಟಿಸ್ತವೆ. ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು, ಇನ್ನು ನೋಡಬಾರ್ದು, ಏನಾದರೂ ಸಾಧನೆಗಳನ್ನು ಮಾಡಬೇಕು. ವೈಯಕ್ತಿಕ ಸಾಧನೆ ಬೇರೆ ಮತ್ತು ವ್ಯಷ್ಟಿ ಸಮಷ್ಟಿಯ ಸಾಧನೆ ಬೇರೆ. ಅದನ್ನು ಇಲ್ಲಿ ಪ್ರಥಮವಾಗಿ ನೀವು ಕಲಿದಂದರೆ ನಿಮ್ಮ ಪ್ರಿನ್ಸಿಪಾಲ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಮನ ಮುಟ್ಟುವಂತೆ ಹೇಳಿದ್ದಾರೆ, ಹೃದಯ ಹಚ್ಚುವಂತೆ ಹೇಳಿದ್ದಾರೆ. ನೀವು ಮರೀಲಿಕ್ಕೆ ಸಾಧ್ಯ ಆದರೂ ಮರೆದಿದ್ದಾಗ ಅವರು ಮಾಡಿದ್ದಾರೆ. ಭಾಳ ಸಂತೋಷ. ಮತ್ತು ಐಷಾ, ಯು ಆರ್ ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಐ ಅಡ್ಮೈರ್ ಯು. ಐ ಆಮ್ ಸೋ ಹ್ಯಾಪಿ ದಟ್ ಯು ಹ್ಯಾವ್ ಡಿಸೈಡೆಡ್ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಫಂಕ್ಷನ್. ನಾನು ಇಲ್ಲಿ ಈ ಗ್ರಾಮದ ಪಂಚಾಯತ್ ಚೇರ್ಮನ್ ಆಗಿದ್ದೆ, ಮತ್ತು ರಾಜಕೀಯವಾಗಿ ಏನೆಲ್ಲ ಆಗಿದ್ದೆ, MLA ಆಗಲಿಲ್ಲ, ಅದು ಬೇರೆ ವಿಚಾರ. ನಂದು ಮುಖ್ಯವಾಗಿ ಸೇವೆ. ನಾನೊಬ್ಬ ಹಿರಿಯ ಸಮಾಜ ಕಾರ್ಯಕರ್ತ. ಇಲ್ಲಿ ನೀವು ಏನು ಮಾಡಲಿಕ್ಕೆ ಸಾಧ್ಯ? ಅವ್ರು ಹೇಳಿದಾಗೆ ಇಲ್ಲಿ ನೀವು ಹಳ್ಳಿ ಊರಿಂದ ಬಂದಿದ್ದೀರೋ, ಕಲ್ಯಾಣಪುರ ನಗರದಿಂದ ಬಂದಿದ್ದಾರೋ, ಉಡುಪಿಯಿಂದ ಬಂದಿರೋ ಗೊತ್ತೇ. ನಿಮಗೆ ಹಾರೆ, ಪಿಕ್ಕಾಸು, ಕತ್ತಿ, ಚೂರಿ ಏನಾದರೂ ಗೊತ್ತಾ ನಿಮಗೆ? ಇದು ನಮ್ಮ ಭಾರತೀಯ ಜನಜೀವನದ ಅತ್ಯಂತ ಅಮೂಲ್ಯ ಸಲಕರಣೆಗಳು. ನೀವೇನು ಮಾಡ್ತೀರಿ? ಶಾಲೆಗೆ ಹೋಗ್ತೀರಿ, ಮನೆಗೆ ಬರ್ತೀರಿ, ರೂಮಿಗೆ ಹೋಗ್ತೀರಿ, ಆವಾಗ ಅಮ್ಮ ಬರ್ತಾರೆ, ಊಟ ಮಾಡ್ತೀಯಾ? ಇಲ್ಲ, ನಾನು ಐ ಡೋಂಟ್ ಫೀಲ್ ಹಂಗ್ರಿ, ಐ ವಿಲ್ ಕಾಲ್ ಯು. ಅಲ್ಲಿ ಊಟ ಮಾಡಲಿಕ್ಕೆ ಸಮೇತ ನಿಮಗೆ ಪುರ್ಸೊತ್ತಿರೋದಿಲ್ಲ. ಯಾಕಂದರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಭಾಳ ಒಂದು ವಿಮರ್ಶಕ ದೃಷ್ಟಿಯಿಂದ ಇವತ್ತು ಸಮಾಜವನ್ನು ನೋಡ್ತಾ ಇದ್ದೇನೆ. ನಮ್ಮ ಹಾಗೆ ಹಿಂದೆ 5 ಮಕ್ಕಳು, 6 ಮಕ್ಕಳು, 10 ಮಕ್ಕಳಿಲ್ಲ. ಈಗ ಒಂದು ಆರ್ತಿಗೆ, ಒಂದು ಕೀರ್ತಿಗೆ. ಇಲ್ದಿರ ಆರ್ತಿ ಮತ್ತು ಕೀರ್ತಿಗೆ ಒಂದೇ. ಆರ್ತಿಯು ನೀನೇ, ಕೀರ್ತಿಯು ನೀನೇ ಅಂತ. ಹೈಸ್ಕೂಲ್ ಮಟ್ಟದಲ್ಲಿ ನಾನು ಹೈಸ್ಕೂಲ್ನಲ್ಲಿದ್ದೇನೆ. ಭಾಳ ವರ್ಷದಿಂದ ನಾವು ಹೈಸ್ಕೂಲಿಗೆ ನಾನು ಅಲ್ಲಿ ಕ್ಲಾಸ್ ಸಮೇತ ತಗೊಳ್ತಾ ಇದ್ದೇನೆ, ಮಾಸ್ಟರ್ ಅಲ್ದಿದ್ರು ಸಹ. ಯಾಕಂದರೆ ಗಣೇಶ್ ಮಾಸ್ಟರ್ ನನಗೊಂದು ಅವಕಾಶ ಕೊಡ್ತಿದ್ರು ನಮ್ಮ ಹೆಡ್ ಮಾಸ್ಟರ್ ಆಗಿರುವಾಗ. ಇದು ಮುಖ್ಯ ಅಂತೇಳಿದರೆ ಜೀವನದಲ್ಲಿ ನಾವು ಏನನ್ನು ಕಲಿಬೇಕು, ಏನನ್ನು ಯೋಚಿಸಬೇಕು, ವಾಟ್ ಟು ಥಿಂಕ್ ಆ್ಯಂಡ್ ವಾಟ್ ಟು ಡೂ ಆ್ಯಂಡ್ ವಾಟ್ ಟು ಸೇ. ಇದು ಭಾಳ ಇಂಪಾರ್ಟೆಂಟ್ ವಿಚಾರಗಳು. ಇಲ್ಲಿ ನೀವೇನು ಬರ್ತದೆ, ಶಿಸ್ತನ್ನು ಕಲಿಬೇಕು. ಇವತ್ತು ಯಾರಿಗೂ ಶಿಸ್ತಿಲ್ಲ. ಯಾಕೆ ಶಿಸ್ತಿಲ್ಲ ಅಂದರೆ ಕಾರಣಗಳು ಬೇರೆ. ಶಿಸ್ತಿಲ್ಲ, ಸಂಯಮ ಇಲ್ಲ, ಪೇಷಂಟ್ ಇಲ್ಲ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಐ ವಾಂಟ್ ದಿಸ್ ಟುಡೇ ಇಟ್ ಸೆಲ್ಫ್, ನಾವ್ ಇಟ್ ಸೆಲ್ಫ್ ಅಂತ ಹೇಳಿದರೆ, ತಂದೆ ಅಣ್ಣ ಎಲ್ಲೆಲ್ಲ ಬಿದ್ದು ಎದ್ದು ರಿಕ್ಷಾ ಮಾಡ್ಕೊಂಡು, ಕಾರ್ ಮಾಡ್ಕೊಂಡು ಹೋಗಿ ತಂದು ಕೊಟ್ಟರೆ ಇವರು ಊಟ ಮಾಡೋದಿಲ್ಲ. ಒಬ್ಬನೇ ಮಗ, ಒಬ್ಬನೇ ಮಗಳು ಏನು ಚಂದ್ರನಂತೆ ನೋಡ್ತಾರೆ, ಸೂರ್ಯನಂತೆ ಸಾಕ್ತಾರೆ. ಅದರದ ದುರುಪಯೋಗ ಆಗ್ತಾ ಇದೆ. ಯಾಕಂತೇಳಿದರೆ ತಂದೆ ತಾಯಿಗಳಿಗೆ ಕೊಡುವ ಗೌರವವನ್ನು ನಾವು ಕೊಡಲೇಬೇಕು. ತಂದೆ ತಾಯಿಗಳಿಗೆ ಯಾರು ಗೌರವ ಕೊಡೋದಿಲ್ವೋ ಅವ್ರ ಜೀವನದಲ್ಲಿ ಏನನ್ನೂ ಕಲೀಲಿಲ್ಲ ಅನ್ನೋ ಅರ್ಥ. ನಮ್ಮ ಫಾದರಿಗೆ ಯಾರು ಗೌರವ ಕೊಡಲಿಲ್ವೋ ಅವರಿಗೆ ಗೌರವದ ಅರ್ಥ ಏನಂತ ಗೊತ್ತಿಲ್ಲ ಅಂತ ಅರ್ಥ. ದಯವಿಟ್ಟು ಯಾರಿಗಾದರೂ ನೋವಾಗಿದ್ದು ಕ್ಷಮಿಸಿ. ಇಲ್ಲಿ ನೀವು ಶಿಸ್ತನ್ನು ಕಲಿಬೇಕು, ಸಂಯಮವನ್ನು ಕಲಿಬೇಕು. ಸಂಘಟನೆ, ವ್ಯಕ್ತಿಗಿಂತ ಸಂಘಟನೆಯಿಂದ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ. ವೈಯಕ್ತಿಕ ಸಂಘಟನೆಗಿಂತಲೂ ನೀವು 10 ಜನ ಸೇರಿ, 100 ಜನ ಸೇರಿ ಸಂಘಟನೆ ಮಾಡಿದರೆ ಅದಕ್ಕೊಂದು ಫಲ ಬರ್ತಾರೆ, ಅದಕ್ಕೊಂದು ಹೆಸರು ಬರ್ತಾರೆ, ಅಲ್ಲಿ ಒಂದು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅವ್ರು ಹೇಳಿದರು, ನೀವು ಮನೋವಿಕಾಸ, ವ್ಯಕ್ತಿತ್ವ ವಿಕಸನ, ಇದೆಲ್ಲ ಬೇರೆ ಬೇರೆ ಶಬ್ದಗಳು ನಾವು ಹೇಳ್ಬೋದು, ಎಷ್ಟು ಬೇಕಾದ್ರೆ ಹೇಳ್ಬೋದು. ನಿಮಗೆ ಕಷ್ಟ ಸಹಿಷ್ಣುತೆ ಗೊತ್ತೇ ಇಲ್ಲ. ಐ ಡೋಂಟ್ ವಾಂಟ್, ಐ ಡೋಂಟ್ ಲೈಕ್, ಫಿನಿಶ್. ಮನೆಯಲ್ಲಿ ಅಷ್ಟೇ, ತಂದೆ ಗಪ್ಚುಪ್, ತಾಯಿ ಗಪ್ಚುಪ್, ಅಕ್ಕ ಮಾಡಿದ್ರೆ ಐ ಡೋಂಟ್ ವಾಂಟ್, ನೋ ಯು ಡೋಂಟ್ ಬಾದರ್ ಮೀ. ಹೇಳಿದ್ದಲ್ಲ, ಅರ್ಥ ಆಗೋದಿಲ್ಲ ನಿಮಗೆ. ನಾನು ಕೇಳಿದ್ದೇನೆ ಎಷ್ಟು ಮನೆಯಲ್ಲಿ ತಾಯಿ ತಂದೆಗಳು ನಿಮ್ಮನ್ನು ಪುಷ್ಪದಂತೆ ಹಗುರವಾಗಿ ಟ್ರೀಟ್ಮೆಂಟ್ ಮಾಡುವಾಗ ನೀವು ಕೊಡುವ ಉತ್ತರ ಐ ಡೋಂಟ್ ಫೀಲ್ ಹಂಗ್ರಿ, ಐ ಡೋಂಟ್ ಲೈಕ್ ಇಟ್, ಯು ಡೋಂಟ್ ಬಾದರ್ ಮೀ. ತಂದೆ ತಾಯಿಗಳಿಗೆ ಹೇಳ್ತೀರಾ? ಹೇಳಬಾರ್ದು. ಇದು ಸಂಸ್ಕೃತಿ ನಮ್ಮ. ಇಲ್ಲಿ ನೀವು ಇದನ್ನು ಸಂಸ್ಕೃತಿಯನ್ನು ಕಲಿಬೇಕು. ನಮ್ಮ ಭಾರತೀಯ ಜೀವನ ಪದ್ಧತಿ, ಹಳ್ಳಿಯ ಜೀವನ ಪದ್ಧತಿಯನ್ನು ಕಲಿಬೇಕು. ಇಲ್ಲಿ ಒಂದು ಮನೆಯಲ್ಲಿ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಚಿಕ್ಕಪ್ಪ ಮಾವ, ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಚೆನ್ನಾಗಿರ್ತಾರೆ. ಅದನ್ನು ಅಲ್ಲಿ ನೀವೇನು ಮಾಡಬೇಕು, ನಾವು ಒಬ್ಬರು ಇರ್ತೇವೆ AC ರೂಮ್ನಲ್ಲಿ. ಪ್ರತಿ ಮನೆಯಲ್ಲಿ ಒಬ್ಬರಿಗೂ, ಒಂದು ಹುಡುಗಿಗೂ ಒಂದು ರೂಮ್ ಇದೆ, ಒಂದು ಹುಡುಗನಿಗೂ ಒಂದು ರೂಮ್ ಇದೆ. ಅದರ ದುರುಪಯೋಗ ಆಗ್ತಾ ಇದೆ. ತಾಯಿ ಹತ್ರ ಮಾತಾಡಿ ಬೆಳಿಗ್ಗೆ 8 ಗಂಟೆಗೆ ಶಾಲೆಗೆ ಹೋಗಬೇಕು, ಶಾಲೆಯಿಂದ ಸಾಯಂಕಾಲ 7 ಗಂಟೆಗೆ ಬರಬೇಕು. ಮಧ್ಯದಲ್ಲಿ ಮೊಬೈಲ್ನಲ್ಲಿ ಎಷ್ಟೋ ಮಾತಾಡಲಿಕ್ಕೆ ಇರ್ತದೆ. ಈ ಮೊಬೈಲ್ ಅನ್ನೋದು ನಮಗಿವತ್ತು
ದಯವಿಟ್ಟು ಕ್ಷಮಿಸಿ, ಕ್ಯಾನ್ಸರ್ ಆಗಿದೆ ನಮಗೆ ಇವತ್ತು. ಇಟ್ ಈಸ್ ಜಸ್ಟ್ ಲೈಕ್ ಕ್ಯಾನ್ಸರ್ ಈಟಿಂಗ್ ಅವೇ ಎವ್ರಿ ಬಡೀಸ್ ಲೈಫ್. ಅದೊಂದು ಪ್ರಯೋಜನ ಇದೆ. ನಾನು ನೋಡ್ತಾ ಇದ್ದೇನೆ ಮಾವುಗಳಲ್ಲಿ ಬಸ್ಸಿಂದ ಇಳಿಯುವಾಗ ನೆಲಕ್ಕೆ ಕಾಲು ತಾಗಬೇಕಾದ್ರೆ ನೆಲಕ್ಕೆ ಕಾಲು ತಾಗುವುದಿಲ್ಲ. ಅದು ಏನು ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ. ನಾನು ಕೆಲಸ ಹೋಗ್ತೇವೆ, ಮನೆಗೆ ಹೋಗುವವರು ಈ ಕೈಯಿಂದ ಈ ಕೈ, ಅದು ಎಷ್ಟು ಮಾತಾಡ್ತಾರೆ? ಪಾಠದ ಬಗ್ಗೆ ಮಾತಾಡ್ತಾರಾ, ಇಲ್ಲ ಬೇರೆ ಏನಾದರೂ ಒಳ್ಳೆಯದ್ರ ಬಗ್ಗೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಾ, ಅಥವಾ ಏನಾದರೂ ಸಾಧನೆ ಬಗ್ಗೆ ಪುರ್ಸುತ್ತೆ. ಅದು ಏನಂತ ನನಗೆ ಅರ್ಥ ಆಗೋದಿಲ್ಲ. ಮತ್ತು ಎಲ್ಲಕ್ಕಿಂತ ಭಾಳ ಸ್ವಾರಸ್ಯ, ಮನೆಯಲ್ಲಿ ಮಗುವನ್ನು ಎತ್ಕೊಳ್ಳೋರು ಯಾರಿಲ್ಲ, ಆದರೆ ಕೈಯಲ್ಲಿ ಮೊಬೈಲ್. ಸ್ನಾನ ಮಾಡುವಾಗ ಸಮೇತ ಅದನ್ನು ಅಲ್ಲಿ ಬಾತ್ರೂಮ್ನಲ್ಲಿ ಇಟ್ಕೊಳ್ತಾರೆ. ಇದು ಎಂಥ ಒಂದು ಅಟ್ಯಾಚ್ಮೆಂಟ್ ಆಗಿದೆ ಅಂತ ಹೇಳಿದರೆ, ಮೊಬೈಲ್ ಇಲ್ದಿದ್ದ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ನಾನು ಇಷ್ಟವರೆಗೂ ನೋಡಲಿಲ್ಲ. ಇಲ್ಲಿ ಬಹುಶಃ ಮೊಬೈಲೆಲ್ಲ ತೆಗೆದಿಟ್ಟಿದ್ದಾರೆ, ನಾವು ಗೊತ್ತಿಲ್ಲ. ಆದರೆ ಮೊಬೈಲಿನ ಯೂಸ್ ಮಾಡಿ, ಅದು ಪಾಸಿಟಿವ್ ಯೂಸ್ ಆಗಬೇಕು, ನೆಗೆಟಿವ್ ಯೂಸ್ ಆಗಬಾರ್ದು. ಇದು ನಾನು ನಿಮ್ಮ ಹತ್ರ ಭಾಳ ಅತ್ಯಂತ ವಿನಯದಿಂದ ಪ್ರಾರ್ಥಿಸಿಕೊಳ್ತೇನೆ. ಮೊಬೈಲನ್ನು ಯೂಸ್ ಮಾಡಿ ಪಾಸಿಟಿವ್ ಆಗಿ, ಧನಾತ್ಮಕವಾಗಿ, ನಕಾರಾತ್ಮಕವಾಗಿ ಅಲ್ಲ. ಮತ್ತು ನಿಮ್ಮ ಸಹಬಾಳ್ವೆ ಬಗ್ಗೆ ಯಾರೂ ಏನೂ ಹೇಳುವುದಿಲ್ಲ, ಶಾಲೆಯಲ್ಲಿ ಹೇಳುವುದಿಲ್ಲ, ಯಾವ ಕ್ಲಾಸಲ್ಲಿ. ನಾವು ಸಹಬಾಳ್ವೆ, ಭಾರತೀಯ ಸಂಸ್ಕೃತಿಯ ಮೂಲ ಉದ್ದೇಶ ಸಹಬಾಳ್ವೆ, ಒಟ್ಟಿಗಿರೋದು, ಒಟ್ಟಿಗೆ ಮಾತಾಡೋದು, ಒಟ್ಟಿಗೆ ಕಲಿಯೋದು. ಇಂಡಿವಿಜುವಲಿಸ್ಟಿಕ್ ಅಲ್ಲ. ಇಂಡಿವಿಜುವಲಿಸ್ಟಿಕ್ ನಿಮ್ಮ ಸಾಧನೆ. ನೀವೊಂದು ರ್ಯಾಂಕ್ ತಗೊಳ್ತೀರಿ, ಅದು ನಿಮ್ಮ ಸಾಧನೆ. ನೀವು ಒಂದು ಒಳ್ಳೆಯ ಕೆಲಸ ಮಾಡಿ ವರ್ಷಕ್ಕೆ ಒಂದು 15 ಲಕ್ಷ ರೂಪಾಯಿ ತಗೊಳ್ಳಿ, ಅದು ನಿಮ್ಮ ಸಾಧನೆ. ಆದರೆ ನೀವು ಬೇರೆಯವರೊಟ್ಟಿಗೆ ಬದುಕಬೇಕು, ಸಹಬಾಳ್ವೆ. ಇವತ್ತು ಸಹಬಾಳ್ವೆ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಬೋದು, ಸಮಯದ ಅವಕಾಶ ಇಲ್ಲ. ಸಹಬಾಳ್ವೆ ಬಗ್ಗೆ ಇಲ್ಲಿ ನೀವು ನಿಮ್ಮ ಪ್ರಿನ್ಸಿಪಾಲ್ ಹೇಳಿದಾಗ ಬಂದವಾಗ ಏನೇನೋ ಆಶೆ ಇಟ್ಕೊಂಡು ಅಥವಾ ಏನೇನೋ ಗುರುಗುಟ್ಕೊಂಡು ನೀವು ಬರ್ತೀರಿ. ಹಂಗಾರಕಟ್ಟೆಗೆ ಬಂದಿದ್ದೀರಿ. ನಾವು ಹಂಗಾರಕಟ್ಟೆಯವರು ಒಳ್ಳೆಯವರು ಅಂತ ಹೇಳುವುದಿಲ್ಲ. ಹಂಗಾರಕಟ್ಟೆಯವರು ಒಳ್ಳೆಯವರು ಅಲ್ದಿದ್ರು ನೀವು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ನೀವು ಪ್ರಯತ್ನಿಸಬೇಕು. ನಾನು ಏನೋ ಸ್ವಲ್ಪ ಪೀರಿ ಮಾತಾಡ್ತೇನೆ, ಅಲ್ಲ ಅಜ್ಜ ನೀವು ಅಷ್ಟು ಮಾತಾಡಬಾರ್ದು, ಸರಿ, ಐ ಅಗ್ರಿ. ಒಬ್ಬರು ನೀವು ಅಷ್ಟು ಅದು ಸರಿ ಇಲ್ಲ, ಅದು ಹಾಗೆ ಮಾಡ್ಬೋದು. ಯಾಕಂದರೆ ನಿಮ್ಮ ಎಜುಕೇಷನ್ ಬಂದಿದೆ, ಇಲ್ಲಿ ಎಜುಕೇಷನ್ ಇಲ್ದಿದ್ದವರು ಇದ್ದಾರೆ. ಅದರಿಂದ ಅವರಿಗೆ ನೀವು ಇಟ್ ಇಸ್ ಗಿವ್ ಆ್ಯಂಡ್ ಟೇಕ್. ಇಲ್ಲಿಯ ಎಲ್ಲ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ನೀವು ಬೆಳೆಸ್ಕೊಂಡು 7 ದಿವಸಕ್ಕೆ ಹೋಗುವಾಗ ನಿಮ್ಮ ಬಣ್ಣ ಕಪ್ಪಾಗಿರುತ್ತೆ. ಬಹುಶಃ ಇವರದ್ದು ಬಣ್ಣ ನಾಳೆ ಕಪ್ಪಾಗಿ ಹೇಳ್ತಾರೆ, ಅಯ್ಯೋ ನೀನು ಹೋಗಿ ಕ್ಯಾಬ್ ಭೇಟಿ ಐಸ ಹೋಗೋಣ ಅಂತ ಹೇಳ್ತಾರೆ. ಅದೇನಿಲ್ಲ, ಅದು ಸ್ವಾಭಾವಿಕ. ಫರೀನ್ನಲ್ಲಿ ಎಲ್ಲ ಬಣ್ಣ ಇದ್ದವರಿಗೆ ಸ್ಯಾಂಡಿನಲ್ಲಿ ಹೋಗಿ ಬಂದಿರ್ತಾರೆ. ಯಾಕೆ ಅಂಥ ಬಣ್ಣ ಬೇಡ, ನಮ್ಗೆ ಸ್ವಲ್ಪ ಸನ್ಟೈನ್ ಆಗಬೇಕು ಅಂತ ಫರೀನ್ನಲ್ಲಿ ಸಮುದ್ರ ಕಿನಾರೆಯಲ್ಲಿ ಹೋಗಿ ಬೀಚ್ನಲ್ಲಿ ಕೊಳ್ತಾರೆ. ನಾವಿಲ್ಲಿ ಬಿಸಿಲಿನಲ್ಲಿ ಬಂದುಕೊಳ್ಳೆ. ಯಾಕೆ? ಕಷ್ಟ ಸಹಿಷ್ಣುತೆ. ಈ ಕಷ್ಟ ಸಹಿಷ್ಣುತೆ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಮಾಡಲಿಕ್ಕೆ ನಿಮಗೆ ಸಹಕಾರಿ ಆಗ್ತಾರೆ ಅಂತ ಹೇಳ್ತೇನೆ. ಮತ್ತು ಬೇರೆಯವರೊಟ್ಟಿಗೆ ನೀವು ಏನು ಬೇಕಾದ್ರೂ ಮಾಡಿ, ಸಮಾಜದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ. ನಿಮ್ಮ ಶಾಲೆ, ನೀವು ಇಲ್ಲಿ ಬಂದಿದ್ದರೆ ನಿಮ್ಮ ಶಾಲೆ ನೀವು ನಿಮ್ಮ ಕುಟುಂಬದ ಆಸ್ತಿ, ಆಯಿತಾ? ನಿಮ್ಮ ಚರ್ಚಿನ ಆಸ್ತಿ, ನಿಮ್ಮ ಕಾಲೇಜಿನ ಆಸ್ತಿ, ಆಮೇಲೆ ನೀವು ಭಾರತದ ಆಸ್ತಿ. ಅದನ್ನು ನೀವೆಲ್ಲ ಕಡೆಯಲ್ಲಿ ನೀವು ಆಸ್ತಿ, ಆಯಿತಾ? ಯು ಆರ್ ಎನ್ ಅಸೆಟ್. ಅದೇ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ನೀವು ಪ್ರಯತ್ನ ಪಡಿ. ನಿಮ್ಮ ಜೀವನ ಖಂಡಿತ ಸುಧಾರಿಸ್ತದೆ. ಯು ವಿಲ್ ಬಿಕಮ್ ಆನರಬಲ್ ಸಿಟಿಜನ್ಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ 60 ಕೋಟಿ ಯುವಕರು ಇದ್ದಾರೆ, ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಈ ಭಾರತೀಯ ಭವಿಷ್ಯ, ನೀವು 60 ಕೋಟಿ ಜನ ಪಾಲುದಾರರಾಗಿದ್ದೀರಿ. ಭಾರತದ ಭವಿಷ್ಯ ನಿಮ್ಮಲ್ಲಿದೆ, ಈ ಸಮಾಜದ ಭವಿಷ್ಯ ನಿಮ್ಮಲ್ಲಿದೆ, ನಿಮ್ಮ ಕೌಟುಂಬಿಕ ಭವಿಷ್ಯ ನಿಮ್ಮಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮಲ್ಲಿದೆ. ಆದರೆ ಈ ಶಿಸ್ತು, ಸಂಘಟನೆ, ಇದು ಮತ್ತು ಕಷ್ಟ ಸಹಿಷ್ಣುತೆ, ಪ್ರೇಮ, ಪ್ರೀತಿ, ನಂಬಿಕೆ, ಇದನ್ನೆಲ್ಲ ಒಂದೊಂದು ಪಟ್ಟಿ ಮಾಡಿ ನೀವು ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಇವತ್ತು ನಮಗೆಷ್ಟು ಗೊತ್ತಾಯಿತು ಅಂತ. ಆದ್ದರಿಂದ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಟ್ಕೊಂಡು ಬೇಡ ಅಂತ ನಾನು ತುಂಬ ಮಾತಾಡ್ತೇನೆ, ದಯವಿಟ್ಟು ಕ್ಷಮಿಸಿ. ಇವತ್ತಿಗೆ ನನ್ನಂಥ ಹಳೆಯವನಿಗೆ ಒಂದು ಅವಕಾಶ ಕೊಟ್ಟದಕ್ಕೋಸ್ಕರ ನಿಮಗೆಲ್ಲರಿಗೂ ಏನು ಹೇಳಬೇಕು, ಕೃತಜ್ಞತೆ ಸಲ್ಲಿಸಿ ನನ್ನ ಈ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ NNS ಶಿಬಿರ. ಧನ್ಯವಾದಗಳು ಸರ್. ಇದೀಗ ಪೂಜನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಸರ್, ಇದು ನಿಮಗೊಂದು ಗೌರವದ
ಕಾಣಿಕೆ. ಇದು ನಮ್ಮ ಕಾಲೇಜಿನ ಸನ್ಮಾನವಲ್ಲ, ನಮ್ಮ NSSನ ಸನ್ಮಾನವಲ್ಲ, ಊರಿನ ಬಾಳ್ಕುದುರಿನ ಜನರ ಪ್ರೀತಿಯ, ಗುರುಗಳ ಮೇಲಿನ ಒಂದು ಪ್ರೀತಿಯ ಸನ್ಮಾನ. ಎಲ್ಲ ಅತಿಥಿಗಳು ಸೇರಿ ನಮ್ಮ ಪೂಜನೀಯ ಫಾದರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ವೇದಿಕೆ ಮುಂದಿನ ಆಸನವನ್ನು ಸರ್ ಸ್ವೀಕರಿಸಬೇಕು. ಎಲ್ಲ ಅತಿಥಿಗಳು ಅವರೊಂದಿಗೆ ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಪೂಜನೀಯ ಫಾದರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಂಟೆ 5 ಮೀರಿ ಆಗಿದೆ. ಇನ್ನೆಷ್ಟು ಮಾತಾಡಬೇಕು ನನಗೆ ಧೈರ್ಯ ಇಲ್ಲ ಯಾವ ರೀತಿಯಲ್ಲಿ. ಬಹುಶಃ ನಾನು ಮುಂದುವರಿಬಹುದಾ? ನನ್ನ ಭಾಷಣದಲ್ಲಿ ಏನು ಹೇಳ್ತೀರಿ? ಆಗ್ಬೋದಲ್ಲ? ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಿರುವಾಗ ನಮ್ಮ ಈ ಪ್ರತಿಷ್ಠಿತ ಕಲ್ಯಾಣಪುರದ ಮಿಲಾಗ್ರೀಸ್ ಕಾಲೇಜಿನ ಈ ಅತ್ಯುತ್ತಮ ಕಾರ್ಯಕ್ರಮ ಇನ್ನು ನಡೀತಾ ಇದೆ. ಅದು ಸಹ ರಾಷ್ಟ್ರೀಯ ಸೇವಾ ಸ್ಕೀಮಿನ ಅಥವಾ NSS ಶಿಬಿರ ನಡೀತಾ ಇದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮಿಲಾಗ್ರೀಸ್ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ವಿನ್ಸೆಂಟ್ ಆಳ್ವರ್ ಅವರೇ ಮತ್ತು ವೇದಿಕೆ ಮೇಲಿರುವ ಇರ್ಫಾಮ್ ಸಾಹೇಬ್ರವರೇ, ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ಅವರೇ, ಶ್ರೀಮತಿ ಅನುಸಾಯ್ರವರೇ, ಶ್ರೀಂಗಾದ್ ಸರ್ ಅವರು ಈಗ ತಾನೇ ಅವರಿಗೆ ಅಗತ್ಯದ ಕೆಲಸ ಇದೆ, ಹೀಗಿರುವಾಗ ಅವರು ಮುಂದೆ ಹೋಗಿದ್ದಾರೆ. ಶಿಬಿರಾಧಿಕಾರಿಗಳಾಗಿರುವ ಶ್ರೀಮತಿ ಶುಭಲತರವರೇ, ಶ್ರೀ ಗಣೇಶ್ ನಾಯ್ಕರವರೇ, ಎಲ್ಲ ಮಿಲಾಗ್ರೀಸ್ ಸಂಸ್ಥೆಯ ಹಿರಿಯ ಉಪನ್ಯಾಸಕರೇ ಮತ್ತು ಕಿರಿಯ ಉಪನ್ಯಾಸಕರೇ, ಜೊತೆಗೆ ತುಂಬ ಆಸಕ್ತಿಯಿಂದ ಈ ಶಿಬಿರದಲ್ಲಿ ಬಂದ ಎಲ್ಲ ಶಿಬಿರಾರ್ಥಿಗಳೇ ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಇಲ್ಲಿದ್ದಾರೆ. ಮೊದಲನೇದಾಗಿ ಈ ಮಿಲಾಗ್ರೀಸ್ ಕಾಲೇಜಿನ 2024-25 ಸಾಲಿನ ಈ NSS ಶಿಬಿರಕ್ಕೆ ಶುಭವಾಗಿ ಕೋರ್ತೇನೆ. ಅದಕ್ಕೆ ಯಶಸ್ಸು ಸಿಗಲಿ ಮತ್ತು ಶ್ರೇಯಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ಈ ಶುಭವನ್ನು ಕೋರ್ತಾ ಇದ್ದೇನೆ. ಎರಡನೇದಾಗಿ ಇವತ್ತು ನಾವು ಇಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಠಾರದಲ್ಲಿ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಬಾಳ್ಕುದುರು ಜನರಿಗೆ ಜೊತೆಗೆ ಸಂಬಂಧಗಳು ಬರ್ತಾ ಇರುವಾಗ ಈ ಬಾಳ್ಕುದುರು ಶಾಲೆಯಲ್ಲಿ ನಾಳೆ ಒಂದು ಇಂಗ್ಲಿಷ್ ವಾರ ನಡೀತಾ ಇದೆ. ಅದು ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಪ್ರಥಮವಾಗಿ ಬಾಳ್ಕುದುರು ಸರಕಾರಿ ಹಿರಿಯ ಪ್ರಾಥಮಿಕ ಆಗ್ತಾ ಇದೆ. ಅವರಿಗೆ ಸಹಿತ ನಾವು ಶುಭವನ್ನು ಕೋರುವ. ಜೋರಾಗಿ ಚಪ್ಪಾಳೆ ತೊಟ್ಟುವ, ಯಾಕಂದರೆ ಊರಿನವರಿಗೆಲ್ಲರಿಗೂ ಈ ಸಂದೇಶ ಸಿಗಲಿ. ಮೂರನೇದಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಸದ್ಯವೇ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಶ್ರೀ ಶೆಟ್ಟಿಗಾರ್ ಅವರು ಹೇಳಿದ್ದಾರೆ, ಡಾಕ್ಟರ್ ವಿನ್ಸೆಂಟ್ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಮತ್ತು ನಮ್ಮ ಹಿರಿಯ ಇಬ್ರಾಹಿಂ ಸಾಹೇಬ್ರವರು ಬಹುಶಃ ಎಲ್ಲರಿಗೂ ನೈಟುಕುವಂತೆ ಅರ್ಥ ಆಗುವಂತೆ, ಅದೇ ಜೊತೆಗೆ ತಮ್ಮ ಬುದ್ಧಿಶಕ್ತಿಯಲ್ಲಿ ಚತುರತೆ ಇದ್ದು ಯಾವಾಗಲೂ ನಮ್ಮ ಭಾರತದ ಜನರ ಏಳಿಗೆಯನ್ನು ಕಾಳಜಿಯಾಗಿ ಇಟ್ಕೊಂಡು ಅವರು ಮಾತನಾಡಿದ್ದಾರೆ. ಹಾಗಾಗಿ ಇಬ್ರಾಹಿಂ ಸಾಹೇಬ್ರವರಿಗೆ 91 ಬಹುಶಃ 101ಕ್ಕೂ ದಾಟಲಿಕ್ಕೂ ನಾನು ಅವರಿಗೆ ಶುಭ ಕೊಡ್ತಾ ಇದ್ದೇನೆ. ಪ್ರಿಯರೇ, ನಾನು ಹೇಳೋದು
ಕೆಲವು ಮಾತು. ಒಂದು, NSS ಶಿಬಿರ ಅಂದರೆ ನಿಮಗೆ ಅದು ಸಹಾಯ ಆಗಲಿ, ನಾವು ಪ್ರೀತಿ ಮಾಡಬೇಕು ನಮ್ಮ ಕೆಲಸದಲ್ಲಿ. ವಿ ಶುಡ್ ಹ್ಯಾವ್ ದ ಲವ್ ಫಾರ್ ವರ್ಕ್. ನಾವು ತುಂಬ ಕೆಲಸ ಮಾಡ್ತೇವೆ, ತುಂಬ ಹಣ ಮಾಡ್ತಾ ಇದ್ದೇವೆ, ಆದರೆ ಮನೆಯಲ್ಲಿ ಪ್ಲೇಟ್ ತೊಳಲಿಕ್ಕೆ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಒಂದು ಶುಚಿ ಅಥವಾ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ. ನಾವು ಯಾವಾಗಲೂ ಕಾಯ್ತಾ ಇದ್ದೇವೆ, ಯಾವಾಗಲೂ ಆಯ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಇಲ್ಲದಿದ್ದರೆ ಮುದುಕಿಯೊಬ್ಬರು ಅಜ್ಜಿ ಇದ್ದಾರೆ, ಅವ್ರಿಗೆ ಕರೆಯೋದು. ಇಲ್ಲದ್ರೆ ತಾಯಿಯೇ ಮಾಡಬೇಕಂತ ಹೇಳೋದು. ತಂದೆ ಬೇರೆ ದಾರಿ ಇಲ್ಲದೆ ಅವರು ಮಾಡಬೇಕಂತ ಹೇಳೋದು. ಇಲ್ಲ, ಈ NSS ಶಿಬಿರ ನಿಮಗೆ ಈ ವರ್ಕ್ ಮೇಲೆ, ಆ ಕೆಲಸದ ಮೇಲೆ ವ್ಯಾಮೋಹ ಬರುವಂತೆ ಆಗಬೇಕು. ಯಾಕಂದರೆ ನಮ್ಮ ಕೆಲಸವನ್ನು ನಾವೇ ಮಾಡಲಿಕ್ಕೆ, ಅದಕ್ಕೆ ಸಮಯವಿಲ್ಲದಿದ್ದರೂ ಸಮಯ ತರುವಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಬಹುಶಃ ಇವತ್ತು ಶ್ರಮದಾನ ಒಳ್ಳೆಯ ದಾನ, ಅದನ್ನು ಈ ಊರಿಗೆ ಕೊಡುವುದಾದರೆ ಅವ್ರಿಗೆ ತುಂಬ ಸಂತೋಷ. ಬಹುಶಃ ನಿಮ್ಮ ಶಿಬಿರದಲ್ಲಿ ತುಂಬ ಕೆಲಸ ಮಾಡಬೇಕಂತ ಹೇಳುವುದಿಲ್ಲ, ಆದರೆ ತಾವು ಕೆಲಸ ಮಾಡಿ ಅದು ನಮ್ಮೊಂದಿಗೆ ತುಂಬ ಶ್ರಮಜೀವಿಗಳಿದ್ದಾರೆ, ಅವರಿಗೆ ಗೌರವ ಕೊಡುವ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ. ಎರಡನೇದಾಗಿ, ನೀವು ಈ ಶಿಬಿರವನ್ನು ಮಾಡ್ತಾ ಇರುವಾಗ ಯು ಲವ್ ರಿಯಲಿ ದ ಪೀಪಲ್ ಅರೌಂಡ್ ಯು. ಇಲ್ಲಿ ಬಂದಾಗ ಇಲ್ಲಿನ ಹೆಚ್ಚಾಗಿ ಹಳ್ಳಿಯ ಇದು ಪರಿಸರ ಹೀಗಿರುವಾಗ ನೀವು ಜನರಲ್ಲಿ ಸಂಪರ್ಕ ಮಾಡ್ತೀರಿ, ಮಾತನಾಡಿ ಅವರ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳಿ. ಜೊತೆಗೆ ಅವರಲ್ಲಿ ಅವರ ಕೆಲಸ ನೋಡಿಕೊಂಡು, ಅವರ ಒಳ್ಳೆತನ ನೋಡಿಕೊಂಡು ಮೆಚ್ಚಿ ಮಾತನಾಡಿ ಅವರಿಗೆ ಉತ್ತೇಜನ ಕೊಡುವಂತಹ ಜನರು ನೀವು ಆಗಲಿಕ್ಕೆ ಪ್ರಯತ್ನ ಮಾಡಿ. ಮೂರನೇದಾಗಿ, ನೀವು ನಿಜವಾಗಿ ನೆನಪಿಕೊಳ್ಳಿ, ನಾವು ಭಾರತದಲ್ಲಿ ನಾವು ಕೃಷಿ ಪ್ರಧಾನ ಪ್ರದೇಶ ಅಂತ ಹೇಳ್ತೇವೆ, ಕೃಷಿಗೆ ಆದ್ಯತೆ ಕೊಡಬೇಕಂತ ಹೇಳ್ತೇವೆ. ಆದರೆ ಹೆಚ್ಚಿನ ಜನರು ಕೃಷಿ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಉಡುಪಿ ಮಂಗಳೂರಿನವರು ಕೃಷಿ ಹೋಗುವುದಿಲ್ಲ. ಕೃಷಿ ಸರಿಯಾಗಿ ಆದರೆ ಮಾತ್ರ ಸರಿಯಾಗಿ ಊಟ ಬುತ್ತಿ ಎಲ್ಲ ಸಿಗುವುದು. ಹೀಗಿರುವಾಗ ಇಲ್ಲಿ ಏನು ಕೃಷಿಯನ್ನು ಕಾಣ್ತದೆ ಅದನ್ನು ನೀವು ತಿಳಿದುಕೊಳ್ಳಿ. ಜೊತೆಗೆ ನೀವು ಒಮ್ಮೆ ಎಷ್ಟೂ ದೂರದ ಊರಿಗೆ ಹೋಗಿ ಅಲ್ಲಿ ಕೂಡ ಕೃಷಿ ಮಾಡಿ, ಇಲ್ಲದಿದ್ದರೆ ನಿಮ್ಮ ಊರಿನ ಹಿಂದೆ ಬಂದು ಕೃಷಿ ಈ ಮೇಲೆ ಮೋಹ ಇಡಲಿಕ್ಕೆ, ಜೊತೆಗೆ ಆ ಪ್ರೀತಿ ಇಡಲಿಕ್ಕೆ ಪ್ರಯತ್ನ ಮಾಡಿ. ನನಗೆ ನೆನಪುಂಟು, ನಾನು ಶಂಕರಪುರದಲ್ಲಿ ಪ್ರಧಾನ ಧರ್ಮಗುರುಗಳಾಗಿರುವಾಗ ಹಲವಾರು ಹೊಸ ಮನೆಗಳಾದವು. ಯಾಕೆ? ಅವರಿಗೆ ಜಾಗ ಇದ್ದಿತ್ತು, ತುಂಬ ಜಾಗ ಇದ್ದಿತ್ತು. ಅವರು ಬೆಂಗಳೂರಿನಲ್ಲಿ, ಬಾಂಬೆಯಲ್ಲಿ, ಹೊರ ಪ್ರದೇಶದಲ್ಲಿ ಇದ್ದರು. ಆದರೆ ಆ ಕೊರೋನಾ ಸಮಯದಲ್ಲಿ ಎಲ್ಲ ಹೆಚ್ಚಿನವರು ಹಿಂದೆ ಬಂದರು, ತಮ್ಮದೇ ಮನೆಯನ್ನು ಮಾಡಿದರು. ನಮ್ಮ ಊರೇ ನಮಗೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬೇರೆ ಊರುಗಳಲ್ಲಿ ಆದರೆ ಇಷ್ಟು ಒಳ್ಳೆಯ ವಾತಾವರಣ ನಮಗೆ ಸಿಗುವುದಿಲ್ಲ. ಹೀಗಿರುವಾಗ ನಾವು ಇಷ್ಟು ದೊಡ್ಡವರಾದರೂ ನಮ್ಮ ಮಕ್ಕಳಲ್ಲಿ ಹೋಗಲಿ, ಅದು ನಾವು ಹಿಂದೆ ನಮ್ಮ ಈ ಭಾರತಕ್ಕೆ, ನಮ್ಮ ಹಳ್ಳಿಗೆ ನಾವು ಬರ್ತಾವಿದೆ ಅಂತ. ಹಾಗಾಗಿ ಈ NSS ಈ ಶಿಬಿರ ನಿಮಗೆ ಮತ್ತೊಂದಾಗಿ ಶ್ರಮದ ಮೇಲೆ ಪ್ರೀತಿ ಇರಲು, ಎರಡನೇದಾಗಿ ಇಲ್ಲಲ್ಲಿರುವ ಜನರ ಮೇಲೆ ಪ್ರೀತಿ. ಅದು ಯಾಕೆಂದರೆ ಸಹಬಾಳ್ವೆ, ಸೌಹಾರ್ದತೆಗೆ ಉತ್ತಮ ನಾಂದಿಯನ್ನು ಹಾಕಿದ್ದಾರೆ ಶ್ರೀಮಾನ್ ಇಬ್ರಾಹಿಂ ಸಾಗರ್ ಅವರು. ಮತ್ತು ಮೂರನೇದಾಗಿ, ನಾವು ಇರುವ ಸ್ಥಳವನ್ನು ಪ್ರೀತಿಸ್ತಿರುವಾಗ ಇಂತಹ ಹಳ್ಳಿ ಪ್ರದೇಶಗಳನ್ನು ನಾವು ಪ್ರೀತಿಸಲಿಕ್ಕೆ ಹೇಳ್ತಿರುವಾಗ ಈ ಪ್ರತಿಷ್ಠಿತ ಮಿಲಾಗ್ರಿಸ್ ಕಾಲೇಜಿನ ಈ ಶಿಬಿರಕ್ಕೆ ಸಹಕಾರ ಮಾಡಿದ ಎಲ್ಲ ಊರ ಮಾನವರಿಗೆ, ಇಲ್ಲಿರುವ ಗಣ್ಯ ವ್ಯಕ್ತಿಗಳಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಿರುವಾಗ, ಮಿಲಾಗ್ರಿಸ್ ಕಾಲೇಜ್ ಹೆಸರಿದೆ. ನಮ್ಮ ಮಿಲಾಗ್ರಿಸ್ ಬಂದ ವಿದ್ಯಾರ್ಥಿಗಳೇ ಹೆಸರನ್ನು ಅದನ್ನು ಗಳಿಸಿ ಮುಂದುವರಿಸಿ. ನಿಮ್ಮ NSS ಶಿಬಿರಕ್ಕೆ ಶುಭವಾಗಲಿ. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಸಾಗಿ ಬರ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಎಲ್ಲ ಅತಿಥಿ ಅಭ್ಯಾಗತರನ್ನು ಸರ್ವರನ್ನು ಧನ್ಯವಾದ ಸಮರ್ಪಿಸುವಂಥ ಹೊತ್ತು ಯಶಸ್ವಿ ಇವರನ್ನು ಧನ್ಯವಾದ ಸಮರ್ಪಣೆಗಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸಮಾರಂಭದ ಉದ್ಘಾಟನೆಯನ್ನು ನಡೆಸಿಕೊಟ್ಟ ಕಾರ್ಯಕ್ರಮದ ಅತಿಥಿ ಅಧ್ಯಕ್ಷರಾದ ಅತಿ ವಂದನೀಯ ಶ್ರೇಷ್ಠ ಗುರುಗಳು, ನಮ್ಮ
ಸಂಚಾಲಕರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಅನಂತ ಧನ್ಯವಾದಗಳು. ಶ್ರೀಕಾಂತ್ ಸಾವಂತ್, ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ಕುದ್ರು, ಇವರಿಗೂ ಧನ್ಯವಾದಗಳು. ಶ್ರೀ ಗಣೇಶ್ ಜಿ, ನಿವೃತ್ತ ಮುಖ್ಯ ಶಿಕ್ಷಕರು, ಚೇತನ ಪ್ರೌಢಶಾಲೆ, ಇವರಿಗೂ ಧನ್ಯವಾದಗಳು. ಶ್ರೀ ಜಯರಾಮ್ ಶೆಟ್ಟಿಗಾರ್, ಉಪನ್ಯಾಸಕರು, ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣ್ಪುರ, ಇವರಿಗೂ ಸಹ ಧನ್ಯವಾದಗಳು. ಶ್ರೀ ಅಭಿಜಿತ್ ಪಾಂಡೇಶ್ವರ, ಪ್ರಧಾನ ಅರ್ಚಕರು, ಶ್ರೀ ಕ್ಷೇತ್ರ ಕಳಿಬೈಲು, ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯ ಅತಿಥಿಗಳಾದ ಶ್ರೀ ಎಚ್ ಇಬ್ರಾಹಿಂ, ಇವರಿಗೂ ಸಹ ಧನ್ಯವಾದಗಳು. ಶ್ರೀಮತಿ ಅನಸೂಯ, ಸದಸ್ಯರು, ಐರೋಡಿ ಗ್ರಾಮ ಪಂಚಾಯತ್, ಇವರಿಗೂ ಸಹ ಧನ್ಯವಾದಗಳು. ಹಾಗೆಯೇ ನಮ್ಮ NSS ಯೋಜನಾಧಿಕಾರಿಗಳಾದ ಶ್ರೀಯುತ ಗಣೇಶ್ ನಾಯಕ್ ಹಾಗೂ ಶ್ರೀಮತಿ ಶುಭಲತಾ, ಇವರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಧನ್ಯವಾದಗಳು. ತಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಂತೆ, ಸಲಹೆ ಸೂಚನೆಯಂತೆ ನಾವು ಶಿರಸ ಪಾಲಿಸುತ್ತೇವೆ. ಹಾಗೆ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ನಡೆಸುತ್ತೇವೆ ಎಂಬ ಭರವಸೆಯ ಮಾತುಗಳನ್ನಾಡುವುದರೊಂದಿಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮದ ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ಸರ್ವರಿಗೂ ಧನ್ಯವಾದಗಳು.